ಹಿಂದೆ ಆದುದರಿಂದ ಅನ್ನೋದ್ರ ಹಿಂದೆ ನೀವು ಬರ್ಕೊಳ್ಬೇಕು. ನನ್ನ ಡೈರಿಯಲ್ಲಿ ಬರ್ಕೊಂಡೆ, ನನಗೆ ರೋಗ ಇರುವುದರಿಂದ, ಸಾಲ ಇರುವುದರಿಂದ, ಚಿಂತೆ ಇರುವುದರಿಂದ, ನನ್ನ ಮನೆಯಲ್ಲಿ ಜಗಳ ಇರೋದ್ರಿಂದ, ಕುಡುಕುತನ ಇರುವುದರಿಂದ, ಮತ್ತೆ ಏನಾದ್ರೂ ನಿಮ್ಗೆ ಅಪ್ಡೇಟ್ ಮಾಡಬೇಕು ಸಮಸ್ಯೆಗಳನ್ನ, ಇದೆಲ್ಲ ಇರುವುದರಿಂದ, ಆದುದರಿಂದ ನಾನು ಧೈರ್ಯಗೆಡುವುದಿಲ್ಲ. ನನ್ನ ಮನೆಯಲ್ಲಿ ಸಾಲ ಇದೆ ಅಂತ ನಾನು ಧೈರ್ಯಗೆಡಲ್ಲ. ನನ್ನ ಮನೇಲಿ ಯಾರೋ ಕುಡಿದು ನಾಶವಾಗ್ತದೆ ಅಂತ ನಾನು ಧೈರ್ಯಗೆಡಲ್ಲ. ಯಾಕಂದ್ರೆ ನನ್ನ ದೇಹವು ನಾಶವಾಗುತ್ತಾ ಇದ್ದರೂ ಕೂಡ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಎಂಬುದಾಗಿ. ಮೊದಲು ನಿನ್ನ ಬಗ್ಗೆ ನೀನು ತಿಳ್ಕೊಳ್ಬೇಕು. ಕುಟುಂಬದಲ್ಲಿ 1000 ಸಮಸ್ಯೆ ಇದೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಮೊದಲು ನೀನೇನಾಗಿದ್ದಿ, ನಿನ್ನ ಆಂತರ್ಯದಲ್ಲಿ ಹೊಸತನ ಆಗ್ತಾ ಇದೆನಾ? ಪೌಲನು ಹೇಳುವ ಹಾಗೆ ನಾವ್ ಹೇಳಲಿಕ್ಕೆ ಆಗ್ತದ? ನಮ್ಮಲ್ಲಿ ದಿನೇ ದಿನೇ ಹೊಸತನ ಬರ್ತಾ ಇದೆ, ಒಳಗೆ ಹೊಸತನ ಬರ್ತಾ ಇದೆ ಅಂತ ಹೇಳ್ತೇವ? ಹಲ್ಲೆಲೂಯಾ. ಆಂತರ್ಯದಲ್ಲಿ ಹೊಸತನ ಬರಬೇಕಂದ್ರೆ ಆಂತರ್ಯವನ್ನ ಕಾಣುವ ದೇವರಿಗೆ ಸ್ತೋತ್ರ ಮಾಡಿರ್ಬೇಕು. ಆಂತರ್ಯದಲ್ಲಿರುವ ಸಮಸ್ಯೆಯನ್ನ ನೋಡಿ ಉತ್ತರ ಕೊಡುವ ದೇವರೊಟ್ಟಿಗೆ ನೀನು ಆಂತರ್ಯದಲ್ಲಿ ಮಾತನಾಡಲಿಲ್ಲ, ಆಂತರ್ಯದಲ್ಲಿ ಸ್ತೋತ್ರ ಮಾಡಿಲ್ಲ, ಅದಕ್ಕೆ ನಿನಗೆ ಆಂತರ್ಯದಲ್ಲಿ ಧೈರ್ಯ ಇಲ್ಲ. ಒಳಗೆ ಇನ್ನರ್ ಫೀಲಿಂಗ್ ಅಂತೇವಲ್ಲ, ಲೋಕದ ಮಾತು, ಇಲ್ಲಿಂದ ಪ್ರೀತಿ ಮಾಡಕಂತ ನಿನಗ ಜೀವ ಕೊಡ್ತೇನೆ, ಏನು ಲೆಟರ್ ಬರೀತೇನೆ, ಇದೆಲ್ಲ ಕೇಳ್ತೇವಲ್ಲ ಲೋಕದಲ್ಲಿ, ಸೀರಿಯಲ್ ಸಿನಿಮಾಗಳಲ್ಲಿ. ಅದಕ್ಕಿಂತಲೂ ಒಳಗಿಂದ ಬರ್ಬೇಕ್ರಿ ಆಂತರ್ಯ. ಅರ್ಥ ಆಗ್ತದ? ನಾನು ಅದಕ್ಕೆ ಹೇಳ್ತೇನೆ, ಕಣ್ಣಿಗೆ ಕಾಣೋ ತಂದೆ ತಾಯಿನ ನೀವು ಪ್ರೀತಿ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪರಾಣೆ ನೀವು ದೇವ್ರಿಗೆ ಪ್ರೀತಿ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಮ್ಮ ಲ್ಯಾಂಗ್ವೇಜ್ ಹಿಂಗೆ, ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರಾದ್ರೆ ಮಾಡ್ಕೊಂಡು ಬದಲಾಗ್ರಿ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಶಾರೀರ, ಬೈಬಲ್ ಹೇಳ್ತದೆ, ಅಲ್ಲಿ ಏನಂತ ನಮ್ಮ ದೇಹವು ಬೇರೆಯವತ್ತಲ್ಲ, ನನ್ನ ದೇಹ ನಾಶವಾಗ್ತಾ ಇದ್ರು ಕೂಡ ಆಂತರ್ಯದಲ್ಲಿ ಹೊಸ ಹೊಸತನ, ಹೊಸ ಧೈರ್ಯ, ಹೊಸ ಬಲ, ಹೊಸ ನಿರೀಕ್ಷೆ ನನಗೆ ಉಂಟಾಗ್ತಾ ಇದೆ. ಯಾವಾಗ? ವರ್ಷಕ್ಕೊಂದಿನ ಅಲ್ಲ, 21 ದಿನ ಉಪವಾಸ ಮುಗ್ದಿದೆ, ಇವತ್ ಮಾತ್ರ ಅಲ್ಲ, ಪ್ರತಿದಿನ ನಮ್ಮ ಆಂತರ್ಯದಲ್ಲಿ ಹೊಸತನ ಹುಟ್ಟಬೇಕ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಈತನ ಇಷ್ಟು ಧೈರ್ಯವಾದ ಮಾತು ಹೇಳ್ತಾನೆ? ಮುಂದೊಂದು ವಚನ ಹೋದ್ರಿ. ಹೇಗೆಂದರೆ ನೋಡ್ರಿ, ಕಷ್ಟ ಸಂಕಟವು ಬೈಬಲ್ ಹೇಳುತ್ತೆ, ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಸ್ತ್ರೀ ಮದುವೆ ಆಗ್ತಾಳ, ಮದುವೆ ಆಗಿ ದೇವರ ಕೃಪೆಯಿಂದ ಆಕಿ ಕನ್ಸೀವ್ ಆದಳು, ಪ್ರೆಗ್ನೆನ್ಸಿ ಆದಳು. ಈಗ ಆಕೆ 9 ತಿಂಗಳು ತನ್ನ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡು ತಿರುಗ್ತಾಳ. ಕೂತ್ಕೊಳ್ಳೋಕೆ ಕಷ್ಟ. ಆ ಹೆಣ್ಮಗಳು ಕೂತ್ಕೊಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರೆಗ್ನೆನ್ಸಿ ಆಗಕ್ಕಿಂತ ಮುಂಚೆ ಹೋಗಿ ಆರಾಮಾಗಿ ಕೂಡ್ತಾಳ, ಆರಾಮ ಹೇಳ್ತಾಳ, ಚಿಡಿತಾ ಇರ್ತಾಳ. ಆದ್ರೆ ಪ್ರೆಗ್ನೆನ್ಸಿ ಆಗಿದ್ಮೇಲೆ 3 ತಿಂಗಳು, 4 ತಿಂಗಳು, 5, 6, 7, 8 ತುಂಬತಾ ಹೋಗುವಾಗ ಆ ಎಮ್ಮ ಕೂತ್ಕೊಳ್ಳೋ ರೀತಿ ಬದಲಾಗುತ್ತೆ. ಮುಜುಗರ ಮಾಡ್ತಾಳ. ಪುರುಷರು ಯಾರಾದ್ರೂ ಇದ್ರೆ ಅವ್ರ ಮುಂದೆ ಕೂತ್ಕೊಳ್ಳಿಕ್ ಮುಜುಗರ ಮಾಡ್ತಾಳೆ. ಯಾಕೆ? ನಾರ್ಮಲ್ ಆಗಿ ಕೂತ್ಕೊಳ್ಳಿಕ್ ಆಗಲ್ಲ. ಹಾಗೆ ಕೈಯನ್ನ ಊರ್ಬೇಕು, ಆ ಹೊಟ್ಟೆಗೆ ತನ್ನ ಕಾಲು ಹತ್ತಬಾರ್ದು. ನೀವು ಸ್ತ್ರೀಯರು ನಿಮ್ಗೆ ಬಹಳ ನನಗೆ ಚೆನ್ನಾಗಿ ಗೊತ್ತು, ನನಗೆ ಅನುಭವ ಇಲ್ಲ, ನಾನು ಕೇಳಿನಿ ನೋಡಿನಿ. ಆದ್ರೆ ಹೊಟ್ಟೆಗೆ ತನ್ನ ಕಾಲು ಹತ್ತಬಾರ್ದು ಅಂತೇಳಿ ಆಕೆ ಬೇರೆ ವಿಧಾನದಲ್ಲಿ ಕೂತ್ಕೊಳ್ತಾಳ. ಅದೆಲ್ಲ ಆಕೆಗೆ ಹಿಂಸೆ ಆಗ್ತಿರ್ತದೆ. ಪ್ರೇರೆ ನಾವು ಅಂದ್ಕೊಳ್ತೇವೆ, ಆಕೆಗೆ ಏನಪ್ಪ ಪ್ರೆಗ್ನೆನ್ಸಿ ಅದಾಳ ಬಿಡು ಅಂತ, ಬೇಕಾದ ತಂದು ಕೊಡ್ತೇವೆ, ಆಪಲ್ ತಂತ. ಅದೆಲ್ಲ ಆ ಸ್ತ್ರೀ ಮನಸ್ಸು ಮಲ್ಕೊಂಡ್ರೆ ಕಷ್ಟ, ಹೊಟ್ಟೆ ಹೊತ್ತದೇನೋ. ಪಲ್ಟಿ ಹೊಡೆದು ಮಲ್ಕೊಳ್ಳೋದು ಬಹಳ ಜನಕ್ಕೆ ಅಭ್ಯಾಸ. ಪಲ್ಟಿ ಹೊಡೆದಂದ್ರೆ ಬಹಳ ಬಿದ್ದು ನಿದ್ದೆ ಮಾಡ್ತಾರೆ. ಪ್ರೆಗ್ನೆನ್ಸಿ ಆದ್ಮೇಲೆ 9 ತಿಂಗಳು ಆ ಅಮ್ಮ ಎಷ್ಟು ನಿದ್ದೆ ಮಾಡದೆ ಹೋದ್ರು ಕೂಡ ಪಲ್ಟಿ ಹೊಡೆಯಂಗಿಲ್ಲ. ನೋಡ್ರಿ, ಆಕೆ ಎಷ್ಟು ತ್ರಾಸ ತೆಗೆದುಕೊಂಡು ಆ ಮಗುವನ್ನ ಬೆಳೆಸ್ತಾ ಇದ್ದಾಳಂದ್ರೆ ಅಷ್ಟು ನೋವಿದೆ, ಸಂಕಟ ಇದೆ, ಹಿಂಸೆ ಆಗ್ತಾ ಇದೆ, ಕೂತ್ಕೊಳ್ಳೋಕೆ ಕಷ್ಟ, ಹೇಳಕ್ಕೆ ಕಷ್ಟ. ಕೆಲವರು ಮಣ್ಣು ತಿಂತಾ ಇರ್ತಾರೆ. ಬೀದರಲ್ಲಿ ನಾನು ನೋಡಿನಿ, ಏನದು ಸೈಡಿ ನೋಡ್ರಿ, ತಿನ್ಬೇಡ್ರಿ. ಯಾರು ಪ್ರೆಗ್ನೆನ್ಸಿ ಇದ್ದವ್ರು ಅದನ್ನ ತಿನ್ಬೇಡ್ರಿ. ಹಲ್ಲೆಲೂಯಾ. ಅದು ಪಾಪ, ಅದು ಗುಟ್ಕಕ್ಕೆ ಸಮಾನ, ತಿನ್ಬಾರ್ದು, ಹೋಗ್ಲಿ. ಇದೆಲ್ಲವನ್ನ ಬೈತಾರೆ. ಕೂಸಿಗೆ ಪೆಟ್ಟಾಗ್ತದೆ, ತಿನ್ಬೇಡ, ಅದನ್ನ ತಿನ್ಬೇಡ, ಕೂಸಿಗೆ ಪೆಟ್ಟಾಗ್ತದೆ. ಬಿಸಿಲಲ್ಲಿ ಬಂದು ಕೂತ್ಕೋಬೇಡ, ಕೂಸಿಗೆ ಪೆಟ್ಟಾಗ್ತದೆ. ಇದೆಲ್ಲ ಯಾರಿಗೆ ಸಮಸ್ಯೆ? ಒಳಗಿರುವ ಮಗುಗೆ. ಅದಕ್ಕಾಗಿ ಆಸೆಗಳನ್ನೆಲ್ಲ ಕಟ್ಟಿ ಒಂದ್ ಕಡೆ ಬುತ್ತಿ ಮಾಡಿಟ್ಟು
ಆಕೆ ಎಲ್ಲವನ್ನ ಕಾಪಾಡ್ಕೊಳ್ತಾಳ. ಇಷ್ಟು ತ್ರಾಸಿದೆ ಆಕೆ ಮನಸ್ಸಲ್ಲಿ. ಆದ್ರೆ ಆಕೆ ಯಾಕೆ ಆ ತ್ರಾಸನ್ನ ತಾಳ್ಕೊಳ್ತಾ ಇದ್ದಾಳಂದ್ರೆ, ಒಂದು ದಿನ ಬರುತ್ತೆ, ಆಗ ನನ್ನ ಮಗು ಹೊರಗೆ ಬಂದು ಅಮ್ಮ ಅಂತ ಕರೆಯುವಾಗ, ನನ್ನ ಜೊತೆಲಿ ಆಟ ಆಡುವಾಗ ಆಕೆಯ ಹೃದಯ ಏನ್ ಬಾಯ್ತು, 9 ತಿಂಗಳು ಏನ್ ಕಷ್ಟ ಹೊತ್ಕೊಳ್ತಾ ಇದ್ದಾನಲ್ಲ ಅದು ಕ್ಷಣಿಕ. 9 ತಿಂಗಳು ಕಷ್ಟ ಆಕೆ ಏನ್ ಯೋಚನೆ ಮಾಡ್ತಾಳೆ, ಇದು ಸ್ವಲ್ಪವಾದದ್ದು. ಈ 9 ತಿಂಗಳು ನಾನು ಕಷ್ಟಪಟ್ರೆ 90 ವರ್ಷ ನನ್ನ ಮಗ ನನ್ನ ಜೊತೆಲಿ ಇರ್ತಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗೆ ಇದು ಹೋಲಿಕೆ ಮಾಡಬೇಕು. ನಮಗಿರುವ ಕಷ್ಟ ಆ ಪ್ರೆಗ್ನೆನ್ಸಿಗಿಂತ ಕಷ್ಟನ ನಿಮಗೆ. ಆ ಅಮ್ಮ ಡೆಲಿವರಿ ಆಗೋ ಟೈಮಲ್ಲಿ ಹೋಗ್ಯಾಳ ಸಂತೋಷವಾಗಿ ಒಳಗೆ, ಬಟ್ ಗೊತ್ತಿಲ್ಲ ಬರ್ತೇನಂತ ಹೊರಗೆ. ಮಗು ಬೇಕಾದ್ರೂ ಬರ್ಬೋದು, ತಾಯಿ ಬೇಕಾದ್ರೂ ಬರ್ಬೋದು, ಇಲ್ಲ ಇಬ್ರು ಬರ್ಬೋದು, ಇಲ್ಲ ಇಬ್ರು ಹೋಗ್ಬೋದು, ಗೊತ್ತಿಲ್ಲ. ಆದ್ರೆ ಅಮ್ಮ ಏನ್ ಮಾಡ್ತಾಳೆ, ಅಷ್ಟು ಕಷ್ಟ ಪಟ್ಕೊಂಡು ಒಂದು ನಿರೀಕ್ಷೆಯಲ್ಲಿ ಹೋಗ್ತಾಳ. ಈ ಕಷ್ಟ ಶಾಶ್ವತವಾದದ್ದಲ್ಲ, ಇದು ಸ್ವಲ್ಪ ಸಮಯ, ಆಮೇಲೆ ನನಗೆ ಶಾಶ್ವತವಾದ ಸಂತೋಷವನ್ನು ನಾನು ಕಾಣುತ್ತೇನೆ. ಹಾಗೆ ಪೌಲನು ಇಲ್ಲಿ ಬರೀತಾನ ಪ್ರಿಯರ ವಚನ ಹೇಳುತ್ತೆ, ಆತನು ಹೇಳೋದು ಈ ಕಷ್ಟವು ಕ್ಷಣ ಮಾತ್ರ ಇರುತ್ತೆ, ಹಗುರವಾದ ಸಂಕಟ. ಈ ಸಂಕಟವನ್ನ ನಾವು ಸಹಿಸಿಕೊಂಡು ಮುಂದೆ ಹೋದ್ರೆ ಬೈಬಲ್ ಹೇಳ್ತದೆ ದೊಡ್ಡ ಪ್ರಭಾವವುಳ್ಳಂತ ಗೌರವ ತಂದುಕೊಡ್ತದೆ. ಅದೇ ಅಕಸ್ಮಾತ್ ಸಾರಾಳನ್ನ ನೋಡ್ತೇವೆ, ಒಂದು ಮಗು ಆಗಿಲ್ಲ. ಬೈಬಲ್ ಹೇಳುತ್ತೆ ಸಾರಾಳನ್ನ ಇಡೀ ಊರು ಅವಮಾನಿಸಿತ್ತು. ಆಕೆ ಬಂಜೆ, ಆಕೆಗೆ ಮಕ್ಕಳಾಗ್ತಾ ಇಲ್ಲ, ಆಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಕಷ್ಟ. ಅದೀಗ 9 ತಿಂಗಳ ಕಷ್ಟ ಈಗ ಆ ಎಲ್ಲ ನೋವನ್ನ ದೂರ ಮಾಡ್ತದೆ. ಸಾರಾಳು ಮಗುವನ್ನೇ ಎತ್ತ ತಾಯಿ ಎಂಬುದಾಗಿ ಗೌರವ ಸಿಗ್ತಾ ಇದೆ. ಹಾಗೆ ನಾನು ಹೇಳ್ತೇನೆ, ನಮ್ಮ ಜೀವಿತಗಳಲ್ಲಿ ಕೆಲವು ಕಷ್ಟಗಳು ಬರುವಾಗ, ನಿಂದನೆಗಳು ಬರುವಾಗ ಸೋತು ಹೋಗ್ಬೇಡ್ರಿ. ನಿಮ್ ಮನಸ್ಸಲ್ಲಿ ವಾಕ್ಯ ಬರಬೇಕು, ಇದು ಸ್ವಲ್ಪ ದಿನ ಇರುತ್ತೆ. ಎಷ್ಟು ದಿನ ಇರುತ್ತೆ? ಸ್ವಲ್ಪ ದಿನ ಕಷ್ಟ ಇರುತ್ತೆ. ಇದನ್ನ ದಾಟಿದ ಮೇಲೆ ನಾನು ದೇವರ ವಾಕ್ಯದಂತೆ ನಾನು ಬದುಕಿದ್ರೆ ದೇವರು ದೊಡ್ಡ ಪ್ರಭಾವವುಳ್ಳ ಗೌರವಕ್ಕೆ ನಮ್ಮನ್ನ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ಸಾರಿ ಬಾಬೆಲ್ ಪಟ್ಟಣದಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಇಸ್ರಾಯೇಲರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ದಾಸತ್ವಕ್ಕೆ. ಆ ಸಂದರ್ಭದಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ, ದಾನಿಯೇಲನು, ಸದ್ರೇಕ್, ಮೇಷಕ್, ಅಬೇದ್ನೆಗೋ ಅನ್ನತಕ್ಕಂಥ ವ್ಯಕ್ತಿಗಳನ್ನ ಆ ಪಟ್ಟಣದಲ್ಲಿ ಒಂದು ಉನ್ನತವಾದ ಅಧಿಕಾರಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ. ಆ ರಾಜನಿಗೆ ಬಿದ್ದಂತ ಕನಸಿನ ಅರ್ಥವನ್ನ ಹೇಳಿದಕ್ಕೆ ದಾನಿಯೇಲನಿಗೆ ಉನ್ನತವಾದ ಪೋಸ್ಟ್ ಕೊಡ್ತಾನೆ. ಆ ದಾನಿಯೇಲನು ರೆಕಮೆಂಡ್ ಮಾಡಿದ ಕಾರಣ ಸದ್ರೇಕ್, ಮೇಷಕ್, ಅಬೇದ್ನೆಗೋ ಅನ್ನೋರು ಕೂಡ ಒಂದು ಸ್ಥಳದಲ್ಲಿ ಇಡ್ತಾರೆ. ಇವರೆಲ್ಲರೂ ದಾಸತ್ವದಲ್ಲಿ ಇರುವವರು, ಆದರೆ ನಿಪುಣರಾಗಿರುವ ಕಾರಣ ಇವರಿಗೆ ಅಲ್ಲಿ ಒಂದು ಅಧಿಕಾರ ಸ್ಥಾನ ಸಿಕ್ಕಿದೆ. ಹಲ್ಲೆಲೂಯಾ. ಒಂದು ವಚನ ಓದಿ ನಾವು ಬರೋಣ ಪ್ರಿಯರೇ, ಅರ್ಥ ಆಗ್ಬೇಕಲ್ಲ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ ಕೊನೆಯ ವಚನ ಓದ್ರಿ ಯಾರಾದ್ರು. ನೋಡ್ರಿ, ದಾನಿಯೇಲನು ಬಿನ್ನಹ ಮಾಡಲು ರಾಜನು ಸದ್ರೇಕ್, ಮೇಷಕ್, ಅಬೇದ್ನೆಗೋ ಎಂಬವರಿಗೆ ಬಾಬೇಲ್ ಸಂಸ್ಥಾನದ ಕಾರ್ಯಭಾರವನ್ನ ವಹಿಸಿದನು. ದಾನಿಯೇಲನು ನೋಡ್ರಿ, ಈ 4 ಜನ ಒಂದು ಅಧಿಕಾರದಲ್ಲಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸಂತೋಷದ ಸಂಗತಿಯನ್ನು ಕೂಡ ಓದ್ಕೊಳ್ಳೋಣ. 46ನೇ ವಚನ ಓದ್ರಿ ಪಾಸ್ಟರ್. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡ ಬಿದ್ದು ದಾನಿಯೇಲನನ್ನು ಪೂಜಿಸಿ. ನೋಡ್ರಿ ಏನಂತ್ರಿ, ಆ ರಾಜನು ಒಂದು ಸಮಯ ಅರ್ಥ ಮಾಡ್ಕೊಳ್ಬೇಕು. ಈ ರಾಜನೇ ದಾನಿಯೇಲನು ಕನಸಿನ ಅರ್ಥವನ್ನ ಹೇಳಿ ಆತನಿಗೆ ಸಡಿಲ ಮಾಡಿದ್ದನು, ಆತನ ಕಾರ್ಯಗಳನ್ನ ಬಿಡುಗಡೆ ಮಾಡಿದನು. ಅದಕ್ಕೆ ಆ ರಾಜನು ದಾನಿಯೇಲನನ್ನೇ ದೇವರಂದನು. ಯಾರನ್ನ ದೇವರಂದನು? ದಾನಿಯೇಲನನ್ನೇ. ಅಂದ್ರೆ ನಿನಗೆ ಪೂಜಿಸ್ತೇನೆ, ನೈವೇದ್ಯ ಮಾಡಿ. ದಾನಿಯೇಲನಿಗೆ ಆತನ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ದಾನಿಯೇಲನನ್ನ ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ, ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಅಂತ ಹೇಳಿದನಂತ. ನೋಡ್ರಿ, ರಾಜನಿಗೆ ದಾನಿಯೇಲನ ಆರಾಧನೆ ಮಾಡುವಂತ ದೇವರು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗಿದೆ. ಒಂದು ಆಮೇಲೆ ಹೇಳ್ರಿ.
ನನ್ನ ದೇವರ ಬಗ್ಗೆ ಮಾತಾಡ್ತಾ ಇದ್ದೇನೆ, ನಿಮ್ಮ ದೇವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಆತನ ದಾನಿಯೇಲನಿಗೆ ಅಡ್ಡ ಬಿದ್ದನು, ಅಷ್ಟು ಬರೆದಿದೆ. ಆದ್ರೆ ನನ್ನ ಪ್ರಕಾರ ದಾನಿಯೇಲನು ಬೇಡಪ್ಪ ಅಂದಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಪೌಲನನ್ನು ಕೂಡ ನಾವು ನೋಡುವಾಗ ಅವ್ರು ಏನ್ ಮಾಡಿದ್ರು, ಬಂದು ಪೌಲ್ ನಿನಗೆ ಒಂದು ಗುಡಿ ಕಟ್ತೇವೆ ಅಂತ. ಹಲ್ಲೆಲೂಯಾ. ನಿನ್ನಲ್ಲಿ ನಾವು ಏನ್ ಮಾಡ್ತೇವೆ, ಬಲಿ ಅರ್ಪಿಸ್ತೇವೆ ಅಂತ. ಆದ್ರೆ ಆತ ಹೇಳ್ತಾನ, ನನಗೆ ಏನ್ ಮಾಡಬೇಡ್ರಿ, ಎಲ್ಲವನ್ನು ಯೇಸುವಿಗೆ ಮಾಡ್ರಿ. ಹಲ್ಲೆಲೂಯಾ. ನಿಜವಾದ ಭಕ್ತನು ದೇವರಿಗೆ ಸಲ್ಲತಕ್ಕಂತ ಸನ್ಮಾನವನ್ನು ಯಾರು ರಿಸೀವ್ ಮಾಡಿಕೊಳ್ಳಲ್ಲ. ಹಾಗಾಗಿ ನಮ್ಗೆ ನಂಬಿಕೆ ಇದೆ. ಯಾಕೆ ದಾನಿಯೇಲನು ರಾಜನು ಕುಡಿಯುವಂತ ಪಾತ್ರೆಯಲ್ಲಿ ಆತನು ಕುಡಿದಿಲ್ಲ, ತಿಂದಿಲ್ಲ. ಯಾಕೆ? ನನ್ನ ದೇವರಿಗೆ ನಾನು ಅಪವಿತ್ರ ಆಗಲಾರೆ ಎಂಬುದಾಗಿ. ಅಂತ ವ್ಯಕ್ತಿ ದೇವರು ಸಲ್ಲುವ ಮಹಿಮೆಯನ್ನು ತಾನು ಸಲ್ಲಿಸ್ಕೊಳ್ತಾನ? ಇಲ್ಲ ಅಂತ ನಾನು ನಂಬ್ತೇನೆ. ಹಲ್ಲೆಲೂಯಾ. ಈಗ ಈ ರಾಜನು ನಬೂಕದ್ನೆಚ್ಚರನು ದಾನಿಯೇಲನಿಗೆ ಅಡ್ಡಿ ಬಿದ್ದಾನ. ಇದು ನಿಮ್ಗೆ ನೆನಪೋಗ್ಬಾರ್ದು. ಆ ರಾಜನ ಬಗ್ಗೆ ಮುಂದೆ ನಾವು ಕೆಟ್ಟದಾಗಿ ಯೋಚಿಸ್ತೇವೆ. ಆದ್ರೆ ಆ ರಾಜನು ನನ್ನ ದೇವರನ್ನ ಒಪ್ಪಿಕೊಂಡನ. ದೇವಾದಿ ದೇವನು, ರಾಜಾದಿ ರಾಜನು, ಈತನ ಹಾಗೆ ರಾಷ್ಟ್ರಗಳನ್ನ ತಿಳಿಸುವ ದೇವರೇ ಯಾರಿಲ್ಲ ಅಂತ ಒಪ್ಪಿಕೊಂಡಿದ್ದಾನೆ. ಇದೆಲ್ಲ ಆಗಿದ ಕಾರಣ ದಾನಿಯೇಲನು ರೆಕಮೆಂಡ್ ಮಾಡಿದನು ಜೊತೆಯಲ್ಲಿದ್ದವ್ರನ್ನ, ಇವ್ರು 3 ಜನನ ಒಳ್ಳೆ ಸ್ಥಾನದಲ್ಲಿ ಇಡ್ರಿ ಅಂತ. ಈಗ 4 ಜನ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ 4 ಜನ? ಒಳ್ಳೆ ಸ್ಥಾನದಲ್ಲಿ. ಮಿಕ್ಕಿದವರೆಲ್ಲ ಜೀತದಲ್ಲಿದ್ದಾರೆ. ಇವರಿಗೆ ಮಾತ್ರ ಒಂದು ಅವಕಾಶ ದೊರಕಲ್ಪಟ್ಟಿದೆ. ದೇವರು ಇವರಿಗೆ ಶತ್ರುವಿನ ಹೃದಯದಲ್ಲಿ ಕಾರ್ಯ ಮಾಡಿದ್ರು. ಇವರ ಭಕ್ತಿಯನ್ನ ನೋಡಿ, ಇವರ ನಂಬಿಗಸ್ತಿಕೆಯನ್ನ ನೋಡಿ, ಶತ್ರುವಿನ ದೇಶದಲ್ಲಿ ಇದ್ರು ಕೂಡ ಇವರು ದಾಸತ್ವದಲ್ಲಿ ಇಲ್ಲ, ಬಿಡುಗಡೆ ಹೊಂದಿದ್ದಾರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಾದ್ಮೇಲೆ ಏನಾಗ್ತದೆ? 3ನೇ ಅಧ್ಯಾಯಕ್ಕೆ ಬರೋಣ. ಎಚ್ಚರವಾಗಿ ಕೇಳಿಸ್ಕೊಳ್ಬೇಕ್ರಿ. ನಿಮಗೆ ಕತೆ ಗೊತ್ತು, ಆದ್ರೆ ರಹಸ್ಯ ಗೊತ್ತಿಲ್ಲ. 1ನೇ ವಚನ ಓದ್ರಿ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನ 60 ಫೀಟ್ 60 ಅಡಿ ಎತ್ತರದ ತನ್ನ ಪ್ರತಿಮೆಯನ್ನ ಮಾಡಿಸಿ ಆತನ ಏನ್ ಮಾಡ್ತಾನೆ, ಅಲ್ಲಿ ನಿಲ್ಲಿಸಿದಾನೆ. ನಿಲ್ಲಿಸಿದ ಮೇಲೆ ಒಂದು ಆಜ್ಞೆ ಬರುತ್ತೆ. ಏನಂತ ಅಂದ್ರೆ, ನಮ್ಮ ದೇಶದಲ್ಲಿರತಕ್ಕಂತ ಎಲ್ಲರೂ ಏನ್ ಮಾಡ್ಬೇಕು, ಈ ಪ್ರತಿಮೆಗೆ ಅಡ್ಡ ಬೀಳ್ಬೇಕು. ಏನ್ ಮಾಡ್ಬೇಕ್ರಿ? ಗಟ್ಟಿಯಾಗಿ ಹೇಳ್ಬೇಕ್ರಿ. ಆಮೇಲೆ ನಿಮ್ಮ ಹತ್ರಕ್ಕೆ ನಾನು ಬರ್ತೇನೆ, ನೀವು ಬೇಜಾರು ಮಾಡ್ಕೊಳ್ತೀರಿ, ಮತ್ತೆ ನಾನು ಸಂತೈಸ್ತೇನೆ, ನನಗೆ ಗೊತ್ತು. ಹಲ್ಲೆಲೂಯಾ. ಈಗ ಎಲ್ಲರಿಗೂ ಆಜ್ಞೆ ಬಂತು. ದಾಸತ್ವದಲ್ಲಿ ಇದ್ದವ್ರಿಗೆ, ಅವ್ರ ಸ್ವಂತ ದೇಶದವ್ರಿಗೆ, ಅದರಲ್ಲಿ ದೇವರ ಭಕ್ತರಿಗೆ, ದಾನಿಯೇಲನಿಗೆ, ಸದ್ರೇಕ್, ಮೇಷಕ್, ಅಬೇದ್ನೆಗೋ ಎಲ್ಲರಿಗೂ ಕೂಡ ಇದೇ ಆಜ್ಞೆ ಬರುತ್ತೆ. ಎಲ್ಲಾರು ಹೋಗಿ ಏನ್ ಮಾಡಿದ್ರು, ಆ ಪ್ರತಿಮೆಗೆ ಅಡ್ಡ ಬಿದ್ದು ಬರ್ತಾ ಇದ್ದಾರೆ. ಪ್ರತಿಮೆಗೆ ಅಡ್ಡ ಬಿದ್ದು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ರಾಜ. ಆತನೇನಾದ್ರೂ ಆಜ್ಞೆಯನ್ನ ಹೊರಡಿಸಿದ್ರೆ ಅದನ್ನ ಮಾಡ್ಲೇಬೇಕು, ಇಲ್ಲಾಂದ್ರೆ ದಂಡನೆ ಇದೆ. ಏನ್ ದಂಡನೆ? ಅವರನ್ನ ಉರಿಯುವ ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ತೇವಂತ. ಹಲ್ಲೆಲೂಯಾ. ಯಾರಾದ್ರೂ ಅಡ್ಡ ಬಿದ್ದಿಲ್ಲ ಅಂದ್ರೆ ಅವರನ್ನ ಉರಿಯುವ ಬೆಂಕಿಯಲ್ಲಿ ಹಾಕಿ ಸುಡುವಂತ ಆಜ್ಞೆ ಹೊರಟು ಬಂದಿದೆ. ನಿಮ್ ಹೃದಯದಲ್ಲಿ ಆವಾಗ್ಲೇ ಕಾರ್ಯ ಆಗ್ಬೇಕು. ನಿಮ್ಗೆ ನಾವು ಊಳಕ್ ಬರಲ್ಲ, ನಿಮ್ ಮದ್ವೆಗ್ ಬರಲ್ಲ, ತೊಟ್ಟಿಲಿಗ್ ಬರಲ್ಲ, ನಿಮಗ್ ಭೇಟಿ ನಾವು ಹೊಡೆಯಲ್ಲ, ಇದೆಲ್ಲ ಹೇಳ್ತಾ ಇದ್ರೆ ನೀವು ಚೆನ್ನಾಗಿ ಕೇಳಿಸ್ಕೋಬೇಕು. ನನ್ನ ಸಭೆಗೆ ಬರ್ಬೇಕಂತ ನಾನು ಹೇಳ್ತಿಲ್ಲ, ಬಟ್ ನೀವು ಆತ್ಮೀಯವಾಗಿ ಬಲ ಹೊಂದಬೇಕು. ಬರೀರಿ. ಹಲ್ಲೆಲೂಯಾ. ಯಾವ ಸಭೆಗೆ ಹೋದ್ರು ನನಗೆ ಬಹಳ ಸಂತೋಷ, ಕ್ರಿಸ್ತನನ್ನ ಆರಾಧನೆ ಮಾಡ್ರಿ. ಆದ್ರೆ ಸತ್ಯವಾಕ್ಯವನ್ನ ನಾನು ಹೇಳ್ತೇನೆ, ಆ ಸತ್ಯ ಹಿಡ್ಕೊಂಡು ದೃಢವಾಗಿ ನಂಬ್ರಿ, ದೇವರು ನಿಮಗೆ ದೊಡ್ಡ ಕಾರ್ಯ ಮಾಡ್ತಾನ. ಇಲ್ಲಿಗ ಒಂದು ಪ್ರತಿಮೆ ಬಿದ್ದಿದೆ. ಆ ರಾಜ ಹೇಳಿರೋದೇನಂದ್ರೆ, ಯಾರು ಬಿದ್ದಿಲ್ಲ ಅಂದ್ರೂ ಕೂಡ ಅವ್ರು ಬೆಂಕಿಯಲ್ಲಿ ಹಾಕಿ ಭಸ್ಮ ಮಾಡ್ತೇವೆ, ಮುಗಿತು, ಸುಟ್ಟ ಹಾಕ್ಬಿಡ್ತೇವೆ. ಇಂಥದ್ದನ್ನು ಯಾರು ಹೇಳಿಲ್ಲ. ಹೇಳ್ಯಾರ ಸೇವೆಯಲ್ಲಿ ಕೆಲವು ಸೇವಕರನ್ನು ಸುಟ್ಟ ಹಾಕಿದ್ರು ಕೂಡ ನಾವು ಸೇವೆಯಲ್ಲಿ ಇದ್ದೇವೆ. ಅವಾಗ ನೀವು ಅನ್ಕೊಳ್ಬೇಕು, ಇವ್ರ ಅಬೇದ್ನೆಗೋ ಅವ್ರ ಗುಂಪು ಅಂತ. ಹಲ್ಲೆಲೂಯಾ. ಇಲ್ಲಿ ನೀವು ಅಂತವ್ರು ಇದ್ರೆ ಒಂದು ಆಮೇಲೆ ಹೇಳಿ. ಸುಟ್ಟಾಕಿದ್ರೆ ಎಷ್ಟು ಜನ ಅಂತ ಗೊತ್ತು, ಅಂದ್ರೂ ಸೇವೆಯಲ್ಲಿ ಇದ್ದೇವೆ. ಅದರ ಅರ್ಥ ನನ್ನ ದೇವರಿಗಾಗಿ ನಾವು ಗಾಳಿಯಾಗಿ ಆರೋಗ್ಯಕ್ಕೂ ಸಿದ್ಧವಾಗಿದ್ದೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, 12ನೇ ವಚನಕ್ಕೆ ಬರೋಣ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ. ಎಲ್ಲ ಜನರು ರಾಜನ ಮಾತು ಕೇಳಿದ್ದಾರೆ, ಅಡ್ಡು ಬಿದ್ದಿದ್ದಾರೆ, ಎಲ್ಲ ನಮಸ್ಕಾರ ಮಾಡಿದು ಹೋಗ್ಯಾರ. ರಾಜನ
ಏನೋ ಪ್ರೀತಿ ದೊರಕಿದೆ, ರಾಜನ ಕ್ಷಮೆ ದೊರಕಿದೆ, ರಾಜನ ಆಶೀರ್ವಾದ ದೊರಕಿದೆ, ಎಲ್ಲ ತಗೊಂಡೋದ್ರು. ಈಗ ಅದರ ಸೈನಾಧಿಪತಿಗಳು ಒಂದು ಕಂಪ್ಲೇಂಟ್ ತಗೊಂಡು ರಾಜನ ಬಳಿಯಲ್ಲಿ ಬರ್ತಾ ಇದ್ದಾರೆ. ಏನಂದ್ರೆ, ಈಗೋ ನೀನು ಬಾಬೆಲ್ ಸಂಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಕಾರ್ಯಭಾರ ವಹಿಸಿದೆಯಲ್ಲ, ಅವರು ಒಂದು 3 ಜನ ಇದಾರಲ್ಲಿ, ಅವ್ರು ಏನ್ ಮಾಡ್ತಾ ಇಲ್ಲ, ನಿನ್ನ ಪ್ರತಿಮೆಗೆ ಅಡ್ಡ ಬೀಳ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹೇಳುವಾಗ ಆತನು ಹೇಳ್ತಾನೆ, ಸದ್ರೇಕ್ ಮೇಷಕ್ ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ಯಾರಿದ್ದಾರೆ? ಯಹೂದ್ಯರಿದ್ದಾರೆ. ನಾನು ಹೇಳ್ತಾನೆ, ಕೋಟಿ ಜನ ಕ್ರೈಸ್ತರು ಇರ್ಬೋದು ಪ್ರಿಯರೇ, ಬೇಜಾರು ಮಾಡ್ಕೋಬೇಡ್ರಿ. ಕ್ರೈಸ್ತರು 1000 ಜನ ಇದ್ರು ಕೂಡ ಯೇಸುವಂತೆ ಬದುಕುವನು ಒಬ್ಬನಿದ್ದಾನೆ ಅಂತ ನನ್ನ ಹೆಸರು ಹೇಳ್ಬೇಕು, ಅದು ನನ್ನ ಜೀವಿತ. ಹಲ್ಲೆಲೂಯಾ. ಕ್ರೈಸ್ತರು ಕೋಟಿ ಜನ ಇರಬಹುದು, ಚಿಂತೆ ಮಾಡಬೇಡ್ರಿ. ಆ ಕೋಟಿ ಜನಗಳ ಮಧ್ಯದಲ್ಲಿ ಇಲ್ಲೊಬ್ಬ ಯಾರೋ ವಾಕ್ಯದಂತೆ ಬದುಕುವ ಮನುಷ್ಯ ಇದ್ದಾನೆ, ವಾಕ್ಯ ಹೇಳ್ತದಲ್ಲ ಹಾಗೆ ಜೀವಿಸ್ತಾನೆ ಅನ್ನಬೇಕು. ಅದನ್ನ ಇಲ್ಲಿ ನಾವು ಓದ್ತಾ ಇದ್ದೇವೆ. ಎಲ್ಲರೂ ಪ್ರತಿಮೆಗೆ ಅಡ್ಡ ಬಿದ್ದಿದ್ದಾರೆ, ಈ ಯಹೂದ್ಯರು ಮಾತ್ರ ಆ ಪ್ರತಿಮೆಗೆ ಅಡ್ಡ ಬೀಳ್ತಾ ಇಲ್ಲ. ವಚನ ಹೇಳ್ತದೆ, ಅವರು ನಿನ್ನನ್ನ ಲಕ್ಷ್ಯ ಮಾಡ್ತಿಲ್ಲ. ಏನ್ ಮಾಡ್ತಿಲ್ಲ ಅಂತ ಅವರು ಲಕ್ಷಿಸುವುದಿಲ್ಲ. ನಿನ್ನ ಲಕ್ಷಿಸ್ತಾನೆ, ಲೆಕ್ಕನೇ ತಗೋತಿಲ್ಲ ಅಂತ ಅದ್ರ ಅರ್ಥ. ಇನ್ನು ಸಿಂಪಲ್ ಹೇಳ್ತೇನೆ, ಮಕ್ಳ ಹತ್ರ ಮಾತಾಡ್ತಾ ಇದ್ರೆ ನೀನ್ ಹಂಗ ಮಾಡಬೇಡ ಅಂತ ಹೇಳ್ತಾರೆ. ಅವ್ ಸುಮ್ಮನೆ ಕುಂತಿರ್ತಾವ. ತಾಯಿಗೆ ಸಿಟ್ಟು ಬಂದ್ಬಿಡ್ತದ, ಹೋಗಿ ತಿವಿಬೇಕನ್ಸ್ತವ. ನಿನ್ಗೆ ಕರೀತಾರೆ, ಏನು ನೋಡಲ್ಲ, ನನ್ ಕಡೆ ಲಕ್ಷ್ಯ ಕೊಡಲ್ಲ. ಅಲ್ಲ, ನಮ್ಮ ಪಪ್ಪ ಶಾಲೆಗೆ ಹೋಗಲ್ಲ ಅಂದಾಗ ಇಷ್ಟು ದೊಡ್ಡ ಬಡಗಿ ತೆಗೆದು ಹೊಡೆದಿದ್ರು. ಜೀವನ ಸ್ತೋತ್ರ ದೇವರಿಗೆ. ದೊಡ್ಡ ಬಡಗಿ ಇಡೀ ಊರೇ ಬಿಡಿಸೋದ, ನಾನು ಹೊಡಿಬಾರ್ದಂತ ಅಂತ ಪಟ್ಟಿಗಳು ಬೇಕು. ಯಾಕೆ? ಶಾಲೆಗೆ ಹೋಗೋ ಮಗ ಅಂದ್ರೆ ಲಕ್ಷ್ಯ ಕೊಟ್ಟಿಲ್ಲ, ಅದಕ್ಕೆ ಏನ್ ಮಾಡ್ತಾರ, ಪೆಟ್ಟು ಕೊಡ್ತಾರ. ಇಲ್ಲಿಗೆ ರಾಜನು ಕೂಡ ಅದೇ ಹೇಳ್ತಾರೆ, ರಾಜ ನಿನ್ನ ಮಾತಿಗೆ ಅವ್ರು ಲಕ್ಷ್ಯ ಕೊಡ್ತಾ ಇಲ್ಲಪ್ಪ, ನಿನ್ನ ಮಾತು ಕೇಳಿಸ್ಕೊಳ್ತಾ ಇಲ್ಲ. ಆಮೇಲೆ ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ರಾಜ ನಿನ್ನ ಮಾತಿಗೆ ಅವ್ರು ಯಾರು ಕಿವಿಗೊಳ್ತಾ ಇಲ್ಲ, ಯಾರೇ ಅಲ್ಲತ್ತಿಲ್ಲ ನಿನ್ನ ಮಾತಿಗೆ. ಮತ್ತೆ ನಿನ್ನ ದೇವರುಗಳನ್ನ ಅವರು ಸೇವಿಸುತ್ತಾ ಇಲ್ಲ. ಆಮೇಲೆ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ಬಂದು ಹೇಳಿದ್ರು. ಅವ್ರು ಏನ್ ಮಾಡ್ತಾರೆ, ನಿನ್ ಮಾತು ಕೇಳ್ತಾ ಇಲ್ಲ, ಒಂದು ನಿನ್ನ ಲೆಕ್ಕ ಮಾಡ್ತಾ ಇಲ್ಲ, ಇನ್ನೊಂದು ಅವ್ರು ನಿಲ್ಲಿಸಿದಂತ ಪ್ರತಿಮೆಗೆ ಅಡ್ಡ ಬೀಳ್ತಾ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಶಿಕ್ಷೆ ಏನಿದೆ? ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ, ಉಗ್ರ ಕೋಪನೇ ಕಷ್ಟ, ಅದರಿಂದ ಭಯಂಕರವಾದ ಕೋಪ, ಉಗ್ರ ಕೋಪವುಳ್ಳವನಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಉನ್ನತ ಸ್ಥಾನದಲ್ಲಿ ಅದಲ್ಲ, ಇವನೇ ಕೆಲಸ ಕೊಟ್ಟ, ಇವನೇ ಹೇಳ ಒಂದು ಸಮಯದಲ್ಲಿ ಏನಂತ, ಅವ್ರ ದೇವರು ಸರ್ವಶಕ್ತ ದೇವರು, ಇವ್ರ ದೇವ್ರ ತರ ಯಾರು ದೇವ್ರಿಲ್ಲ ಅಂತ ಯಾರು ಅಂದಾರಲ್ಲ. ಅರ್ಥ ಆಗ್ತದ್ರಿ ನಿಮಗೆ? ನಿಮ್ ಕೆಲವ್ರ ಹೃದಯದಲ್ಲಿ ದೇವ್ರು ಮಾತಾಡ್ತಾ ಇರ್ತಾನೆ, ಇವ್ರ ದೇವ್ರು ಬಹಳ ಭಯಂಕರ ದೇವ್ರಿ, ಈ ಪಾಸ್ಟರ್ ಬಹಳ ಪವರ್ಫುಲ್, ಈ ಪಾಸ್ಟರ್ ಪ್ರಾರ್ಥನೆ ಮಾಡೋದು ನನ್ನ ಮನೆಗೆ ಗುಣ ಆಯ್ತು, ಅವರೇ ಬರ್ತಾರ. ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ನಾನ್ ಚಿಂತೆ ಮಾಡಲ್ಲ. ಮನೆಗೆ ಕರ್ಕೊಂಡೋಗಿ ಅದ್ಭುತ ಆಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೇಳೋದೇ ಯಾವ ಅರ್ಸು ಏನ್ರಿ ಅನ್ಬೋದು, ಚಿಂತೆ ಇಲ್ಲ ನನಗೆ. ಹಲ್ಲೆಲೂಯಾ. ಇಲ್ಲಿ ವಚನ ಹೇಳುತ್ತೆ, ರಾಜನಾದ ಹೇಳನ, ನಾನು ಅವ್ರಿಗೆ ಏನ್ ಮಾಡಿ ನಾನೇ ಅಧಿಕಾರ ಕೊಡ್ತೀನಿ, ಅವ್ರ ದೇವ್ರ ಸರ್ವಶಕ್ತನ ಅಂತ ಒಪ್ಕೊಂಡ್ರೆ ರಾಜ ಹೇಳ್ತಾ ಇದ್ದಾನೆ. ಈಗ ಹಿಡ್ಕೊಂಬರ್ರಿ ಅವ್ರನ್ನ. ಯಾರು ಹೇಳ್ತಾ ಇದ್ದಾನೆ ಈಗ? ಅದೇ ರಾಜ, ದಾನಿಯೇಲನಿಗೆ ಅಡ್ಡು ಬಿದ್ದಂತ ರಾಜ, ದಾನಿಯೇಲನ ಪರವಾಗಿ ಬಂದಂತ ಈ ಸದ್ರೇಕ್ ಮೇಷಕ್ ಅಬೇದ್ನೆಗೋನ ಹಿಡ್ಕೊಂಡ್ಬನ್ರಿ ಅವ್ರನ್ನ ಅಂತಂದ್ರು. ಓದೋಣ ಮುಂದೆ. ಅವರನ್ನು ಹಿಡಿತರಲು ನೆಬೂಕದ್ನೆಚ್ಚರನವರಿಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿತು. ಒಂದ್ ಮಾತು ಪ್ರೀತಿಲಿಂದ ಕರೆಸಿದ್ರು. ನೋಡಪ್ಪ, ನೀವು ಅಡ್ಡು ಬಿದ್ದಿಲ್ಲ ಅಂತ ಹೋಗ್ಲಿ, ನಾನ್ ಪ್ರೀತಿಯಿಂದ ಒಂದು ಮಾತು ಕೇಳ್ತೇನೆ, ನೀವು ಗೊತ್ತಿಲ್ಲದೆ ಬಿದ್ದಿಲ್ವಾ, ಏನ್ ಗೊತ್ತಿದ್ದೇ ಬಿದ್ದಿಲ್ವಾ ಅಂತ. ಈಗ ಇಂತ ಆಪ್ಷನ್ ಬಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ರಾಜನ್ ಮುಂದೆ ಬಂದ್ಬಿಟ್ಟಿವಿ, ಹೆಂಗು ಬೆಂಕಿಗೆ ಬೀಳ್ಬೇಕಾಗ್ತದ ಅಂತೇಳಿ, ಸ್ವಾಮಿ ಗೊತ್ತಿಲ್ಲದೆ ಬಿದ್ದಿಲ್ರಿ, ಈಗ ನಾ ನಮಸ್ಕಾರ ಮಾಡ್ತೇವೆ ಅಂತ ಭಯ ಇದ್ರೆ. ಸದ್ರೇಕ್ ಮೇಷಕ್ ಹಾಗೆ ಕೇಳ್ತಾ ಇದ್ದಾರೆ, ನೀವೇನಾದ್ರೂ ಬೇಕೆಂದೇ ಮಾಡಿದ್ದು ಅಂತ ಕೇಳಿದ್ರೆ ಆಮೇಲೆ ಹೇಳ್ತಾನೆ, ಈಗಲಾದರೂ ನೀವು ಸಿದ್ಧವಾಗಿ ತುತ್ತೂರಿಕೊಳ್ಳಲು
ಕಿನ್ನರಿ, ಹಾ. ತಂಬೂರಿ, ಹ್ಮ್. ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಹಾ. ಅಡ್ಡ ಬಿದ್ದು ಹ್ಮ್. ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಹಾ. ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ಹಲ್ಲೆಲೂಯಾ. ನೋಡ್ರಿ, ಮತ್ತೆ ಕೊನೆ ಆಪ್ಷನ್ ಈಗ ನೋಡ್ರಿ, ಇದೇ ಇದೆ ಲೋಕದಲ್ಲಿ. ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ವಚನದಲ್ಲಿ ಹೇಳ್ತದೆ ಏನಂತ, ಈಗಲಾದರೂ ನೀವು ಸಿದ್ಧವಾಗಿದ್ದು, ತುತ್ತೂರಿ ಊದ್ತೇವೆ, ಕೊಳಲ್ ಬಾರಿಸ್ತೇವೆ, ನಂಬಳಿವಿ ಕೀಬೋರ್ಡ್ ತರ್ತೇವೆ, ನಂಬಳಿವಿ ನಿಂತ ಆರಾಧನೆ ಮಾಡ್ತೇವೆ, ನಂಬಳಿವಿ ಹಲ್ಲೆಲೂಯಾ ಹೇಳ್ತೇವೆ. ಹಲ್ಲೆಲೂಯಾ. ನಮ್ಮಲ್ಲೂ ಕೂಡ ಕುಣಿದು ನಾವು ಆರಾಧನೆ ಮಾಡ್ತೇವೆ, ಏನ್ ಬೇಕೆಲ್ಲ ಮಾಡ್ತೇವೆ. ನಮ್ಮ ಬಳಿಯಲ್ಲಿ ಬರದೆ ಹೋದ್ರೆ ನಿಮಗ್ ಭೇಟಿ ನಾವು ಹೊಡೆಯಲ್ಲ. ಹಲ್ಲೆಲೂಯಾ. ಯಾಕೆ ಹೋಯ್ತೀರಿ ಅಲ್ಲಿ? ಕೀಬೋರ್ಡ್ ಅದನ್ನ ನಾನೇ ತರ್ತೇನೆ. ಕೀಬೋರ್ಡ್ ದಿನಕರ್ ನಾನೇ ಕರ್ಸಿದ್ರಾಯ್ತು, ಏನಾಯ್ತು ಈಗ? ಏನು ನಿಂತ ಆರಾಧನೆ ಮಾಡ್ಬೇಕಾ? ಹೋಗ್ಲಿ, ನಿಂತೆ ಆರಾಧನೆ ಮಾಡ್ತೇವೆ. ಸ್ತೋತ್ರ. ಕುಣಿತಾ ಇದ್ರಲ್ಲ, ನಾನು ಕುಣಿತೇನೆ, ನೀವು ಇಲ್ಲೇ ಬರ್ಬೇಕು. ಇಲ್ಲ ಅಂದ್ರೆ ನೀವು ಸತ್ರ ನಾವು ಬರಲ್ಲ ಅಂತಂದ್ರೆ ಒಳ್ಳೇದಾಯ್ತಲ್ಲ. ಅಲ್ಲಿ ಹೋಗಿ ಕುಣಿಯದೆ, ಇಲ್ಲಿ ಹೋಗಿ ಕುಣಿಯದೆ. ಹಲ್ಲೆಲೂಯಾ ಅಂತ ಕೆಲವರು ಹೋಗ್ತಾರ. ನನಗೆ ಚಿಂತೆ ಇಲ್ಲ, ಕುಣಿಯಕ್ ಬರಂಗಿದ್ರೆ ಹೋಗೇ ಬಿಡು. ಹಲ್ಲೆಲೂಯಾ. ಕುಣಿಯಕ್ಕೋಸ್ಕರ ಮಾತ್ರ ಬರಂಗಿದ್ರೆ, ಬರೀ ನಿಂತ ಆರಾಧನೆ ಮಾಡ್ಬೋದು ಅಂತ ಬರದಿದ್ರೆ ಅವ್ರು ಹೋದ್ರೆ ನನಗೇನು ದುಃಖ ಇಲ್ಲ. ಆದ್ರೆ ನಾನು ದೇವರನ್ನ ಘನಪಡಿಸ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವರ ವಾಕ್ಯದಂತೆ ಆತ್ಮದಲ್ಲಿ ನಾನು ಜೀವಿಸ್ಬೇಕಂತ ಬರುವವರಾಗಿದ್ರೆ ಅಲ್ಲಿ ಒಂದು ವಚನ ಬರೆಯಲ್ಪಟ್ಟಿದ್ದೇವೆ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಇನ್ನು ಮುಂದೆ ಅದರೊಳಗಿಂದ. ಹಂಗಾದ್ರೆ ಹೋಗೋರಾದ್ರೆ ಅರ್ಥ ಏನು? ಜಯ ಹೊಂದಿಲ್ಲ ಅಂತ ಅರ್ಥ. ಮತ್ತ ಆಮೇಲೆ ದಸವಂತಿ ಆಂಟಿ ಕಡೆಗೆ ನೋಡ್ಬೇಡ್ರಿ, ನಾನು ಫ್ರಾಂಕ್ ಆಗಿ ಹೇಳ್ತಾನೆ, ಅವ್ರ ಡ್ಯೂಟಿ ಕಡೆಯಿಂದ ಹೋಗ್ಯಾರ. ಹಲ್ಲೆಲೂಯಾ. ಮೋನಿಕಾ ತಂಗಿ ಹೋದಳು, ಕೆಲ್ಸದ ಪ್ರಾಬ್ಲಮ್ ಆಗಿ ಹೋದಳು. ಸೀಮಣ್ಣ ಹೋಗ್ಯಾರ, ಯಾತಿಗೆ ಮಕ್ಕಳು ಶಾಲೆಗೋಸ್ಕರ ಹೋಗ್ಯಾರ. ಆಮೇಲೆ ಹಂಗಂದ್ರೆ ಸೀಮಣ್ಣ ಕಂಬ ಆಗಿ ನಿಂತಿಲ್ವಾ? ಅದಲ್ಲ. ಈ ಧಮ್ಕಿಗಳಿಗೆ ಅಂಜಿ ದೇವರ ಆರಾಧನೆಯನ್ನ ಬಿಟ್ಟು ಕೊಡೋದಾದ್ರೆ ನೀನ್ ದೇವರನ್ನ ಅರಿತುಕೊಂಡಿಲ್ಲ ಪ್ರಿಯನೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಏನ್ ನಿಮ್ಗೆ ಭಯಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ವಚನ ಹೇಳ್ತದೆ, ಕಿನ್ನರಿ, ತಂಬೂರಿಗಳನ್ನ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನ ಕೇಳಿದ ಕೂಡಲೇ ನೀವೀಗ ಅಡ್ಡು ಬಿದ್ದು ಬಿಡ್ಬೇಕು. ಇಲ್ಲ ಅಂದ್ರೆ ತಕ್ಷಣವೇ ನಿಮ್ಮನ್ನ ಏನ್ ಮಾಡ್ತೇವೆ? ಬೆಂಕಿಯಲ್ಲಿ ಹಾಕ್ಬಿಡ್ತೇವೆ. ತಕ್ಷಣವೇ ನಿಮ್ಮನ್ನ ಮೆಂಬರ್ಶಿಪ್ ಕ್ಯಾನ್ಸಲ್. ಹಲ್ಲೆಲೂಯಾ. ಅಂಜಬೇಡ್ರಿ, ನಾನೇನ್ ಚಿಂತೆ ಮಾಡ್ರಿ ಅಂತ ಹೇಳ್ತಿಲ್ಲ. ನೀವು ವಾಕ್ಯನ ಅರ್ಥ ಮಾಡ್ಕೊಳ್ಬೇಕ್ರಿ. ಬದುಕಿದ್ರೆ ಸದ್ರೇಕ್ ಮೇಷಕ್ ಅಭಿಜ್ಞರು ಅಂತ ಬದುಕಬೇಕು. ಸೇವೆ ಮಾಡಿದ್ರೆ ಆ ಒಂದು ಪೌಲನಂತ ನಿಸ್ವಾರ್ಥವಾದ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಒಂದು ದರ್ಶನ ಕಾಣುವಂತವನಾಗಿದ್ರೆ ಯೇಸು ಸ್ವಾಮಿ ಸಂಗಡ ಎದೆಗೊರ್ಕೊಂಡು ಪ್ರಕಟಣೆ ಬರೆದಂತ ಯೋಹಾನನಂತೆ ಹೊಸ ಹೊಸ ಪ್ರಕಟಣೆಗಳನ್ನ ಬರೆಯುವಂತವರಾಗಿರ್ಬೇಕು. ನಾನು ಶಿಷ್ಯನು, ನಾನು ಭಕ್ತನು, ನಾನು ಕ್ರೈಸ್ತನು ಅಂತ ಹೇಳಿ ಸುಮ್ಮನೆ ಸಿಲುಬೆ ಹಾಕಿ ಹೋಗೋದಲ್ಲ. ಮನೆ ಮೇಲೆ ಒಂದು ಸಿಲುಬೆ, ಸತ್ ಮೇಲೆ ಸಮಾಧಿ ಮೇಲೆ ಒಂದು ಸಿಲುಬೆ. ಹಲ್ಲೆಲೂಯಾ. ಈ ಸಿಲುಬೆ ಕ್ರೈಸ್ತರಲ್ಲ ಪ್ರೇರೆ, ನಾವು ಆತ್ಮೀಯವಾದ ದೇವರ ಮಕ್ಕಳಾಗಿದ್ದೇವೆ. ನಾವೇನು ಹೇಳೋಣ? ಹಲ್ಲೆಲೂಯಾ. ಓಕೆ, ಈಗ ಏನ್ ಮಾಡಿದ್ರು? ಬೆಂಕಿಯಲ್ಲಿ ಹಾಕಿಬಿಟ್ಟು ತಕ್ಷಣವೇ, ಹೇಗೆ ಜಕ್ಕಾಯನ್ ಮನೆಗೆ ತಕ್ಷಣವೇ ರಕ್ಷಣೆ ಬಂತು, ಇಂಥ ಪದಗಳು ನೋಡ್ರಿ. ಇವ್ರಿಗೂ ಅದೇ ಮಾತು, ತಕ್ಷಣವೇ ಬೆಂಕಿಯಲ್ಲಿ ಹಾಕ್ತವೆ. ಸ್ತೋತ್ರ. ಹೋದ್ರಿ ಮುಂದೆ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ನೋಡ್ರಿ, ಯಾರೀತ ಈ ಮಾತು ಹೇಳೋ ರಾಜ? ಮೊದಲು 2ನೇ ಅಧ್ಯಾಯದಲ್ಲಿ ಏನಂತ ಹೇಳ್ಯಾರ? ಮಗ ಆಯ್ತಾ ಹೋಗಿ ದಾನಿಯೇಲನಿಗೆ ಅಡ್ಡ ಬಿದ್ದು, ಅಪ್ಪ ನೀನೇ ದೇವರು, ನಿನಗೆ ಪೂಜೆ ಮಾಡ್ತೇನೆ, ನಿನಗೆ ನಮಸ್ಕಾರ ಮಾಡ್ತೇನೆ, ನೀನ್ ದೇವ್ರು ಬಿಟ್ರೆ ಯಾರು ಅಂತ ದೇವರೇ ಇಲ್ಲ ಅಂತ ಹೇಳಿದ ಮಗ ಈಗ ಮತ್ತೆ ಬದಲಾಗಿ ಬಂದು ಹೇಳ್ತಾನ, ನನ್ನ ಮುಂದೆ ಚೈಲ್ಡ್ ಆಗಿ ಬೆಳೆದು ನಿನಗಾಗಿ ನಾನು ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ನಿನಗೆ ದೇವ ಬಿಡಿಸಿನ ಮಗ, ನೀನ್ ನನ್ನ ಸೇವೆಗೆ ವಿರುದ್ಧವಾಗಿ ನಿಂತ್ಕೊಳ್ತೆ ಅಂದ್ರೆ ಸಾಮಾನ್ಯ ಅಲ್ಲ. ನೀನ್ ನನಗಾಗಿ ನಿಂತ್ಕೊಳ್ತಲ್ಲ, ನಾನು ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾನ. ಧೈರ್ಯವಾಗಿ ಹೇಳ್ತೇನೆ. ಹಾಲೆಲೂಯಾ. ಇದು ನನ್ನ ಸ್ವಂತ ಊರಲ್ಲ, ಅದು ನನ್ನ ಯೇಸು ನನಗೆ ಕೊಡಲ್ಪಟ್ಟಂತ ಪಟ್ಟಣವಾಗಿದೆ. ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. ಅವ್ರು ಹೇಳ್ತಾ ಇದ್ರೆ ಏನಂತ? ಈಗ ಬೆಂಕಿಯೆಲ್ಲ ಹಾಕ್ತೇವೆ,
ಯಾವ ದೇವರು ನಿನ್ನನ್ನು ಕಾಪಾಡ್ತದ ನೋಡ್ತೇವೆ ಎಂಬುದಾಗಿ. ಓದೋಣ ಫಸ್ಟ್. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಸ್ತೋತ್ರ. ನಿನಗೆ ನಾವು ಉತ್ತರನೇ ಕೊಡಬೇಕಾಗಿಲ್ಲ. ನೋಡ್ರಿ, ಈ ಉತ್ತರ ಚಪ್ಪಾಳೆ ಹೊಡಿಬೋದು ನಾವು. ನೀನ್ ಯಾವ ದಾಸಯ್ಯ ಅಂತ ನಾನು ನಿಮ್ಗೆ ಹೇಳಪ್ಪ. ನಮ್ ಶಿವಮ್ಮನಿಗೆ ಸಂತೋಷ್ ಪಾಸ್ಟರ್ ಅಂದ್ರೆ ಚರ್ಚಿಗೆ ಹೋಗ್ಬಾರ್ದು ಅಂದ್ರು. ನೀವು ಹೋಗೇಬಾರ್ದು. ಹೋದ್ರೆ ಏನ್ ಮಾಡಲ್ಲ, ನಿಮ್ ಮದ್ವೆಗೆ ಬರಲ್ಲ. ಯಾರು ಹೇಳನ ಆದ್ದೇ ನಮ್ ಮದ್ವೆ ಮಾಡಿ. ಸ್ತೋತ್ರ. ಅವ್ರನ್ನ ಆಶೀರ್ವದಿಸ್ಲಿ. ಏಕವಚನದಲ್ಲಿ ಮಾತಾಡೋದಕ್ಕೆ ಕ್ಷಮೆ ಕೇಳ್ತೇನೆ. ಆ ಸೇವಕರನ್ನ ದೇವರ ಆಶೀರ್ವದಿಸ್ಲಿ. ನೀವು ಇಲ್ಲಿ ಬರ್ಲಿಲ್ಲ ಅಂದ್ರೆ ನಿನಗ್ ಮದ್ವೆನೇ ಮಾಡಲ್ಲ ಅಂದ್ರೆ. ನನ್ ಮುಂದೆ ನಿಂತು ನಮಗೆ ಒಡಂಬಡಿಕೆ ಮಾಡಿಸಿ ಮದುವೆ ಮಾಡಿದ್ರು. ಅದಾದ ನಂತರ ಕೆಲವು ದಿನಗಳ ನಂತರ ಹೇಳ್ತಾರೆ, ನಿಮ್ ಸೇವೆನ ಬಾರಿ ರೀ, ನೀವು ಸ್ವತಂತ್ರವಾಗಿ ದೇವರು ಹೇಳಿದಂತ ಸೇವೆ ಮಾಡ್ತೇನೆ, ನಮ್ಮ ಕಟ್ಟುಪಾಡುಗಳಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸಮಸ್ಯೆ ಎಲ್ಲಿಂದ ಬರುತ್ತೆ ಗೊತ್ತಾ? ಒಂದು ದಿನ ನೀನೇ ನಮ್ ದೇವರಂತ ಇರ್ತಾರಲ್ಲ, ನೀನೇ ನಮ್ಗೆಲ್ಲ ನಿನ್ನ ಮಾತ್ ನಾವು ಮೀರಲ್ಲ ಅಂತ ಹೇಳಿರ್ತಾರಲ್ಲ, ಅವರೇ ನಿನಗೆ ಪಿತೂರಿ ತರ್ತಾರೆ. ಚಿಂತೆ ಮಾಡ್ಬೇಡ್ರಿ. ನಿಮ್ಗೆ ಹಳೇದ್ ನೆನಪಿರ್ಬೇಕು. 2ನೇ ಅಧ್ಯಾಯ. ಒಂದ್ ದಿನ ನನಗೆ ಅಡ್ಡು ಬಿದ್ದಿದೆ ಮಗ, ನಾನ್ ಮರ್ತೋಗಲ್ಲ. ನಾನ್ ದೇವ್ರ ಮನಸ್ಸು ಮಾಡಿದ್ರೆ ತಿರ್ಗಾ ಅಡ್ಡು ಬೀಳಿಸ್ತಾನೆ. ಹಲ್ಲೆಲೂಯಾ. 2ನೇ ಅಧ್ಯಾಯದಲ್ಲಿ ಅಡ್ಡು ಬಿದ್ದಾನ. ಮತ್ತೆ ಅಡ್ಡು ಬೀಳುವ ಸಮಯ ಬಹಳ ದೂರ ಇಲ್ಲ. ಇದೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಸವಾಲುಗಳು ಬರುವಾಗ ಸೋತೋಗ್ಬೇಡ್ರಿ. ಹಿಂದಿನ ದಿವಸಗಳು ಸವಾಲ್ ಬಂದಿದೆ, ಹಿಂದಿನ ವರ್ಷಗಳಲ್ಲಿ ಸವಾಲ್ ಬಂದಿದೆ. ಅವಾಗಲೂ ಕೂಡ ಅದೇ ರೀತಿಯಾದ ಮಾತುಗಳನ್ನು ಕೇಳಿದ್ದೇವೆ. ನಂಬಿಕೆಯಲ್ಲಿ ನಿಂತ್ಕೊಳ್ಳುವಾಗ ಯಾರು ನಮ್ಮನ್ನ ಅವಹೇಳನ ಮಾಡಿ ಹೋಗಿದ್ರು ಅವರೇ ತಗ್ಗಿ ಬರುವಂತೆ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಸ್ವಲ್ಪ ಮುಂದೆ ಹೋಗೋಣ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ. ನೋಡ್ರಿ, ಇದು ನನಗೆ ಬಹಳ ಇಷ್ಟ. ಅದಕ್ಕೆ ನನ್ನ ಮಕ್ಕಳ ಬಗ್ಗೆ ನಾನು ಯಾವಾಗ ಪ್ರಾರ್ಥನೆ ನೀನ್ ಚಿಂತ ಇದ್ರೆ ಕೊಡಪ್ಪ, ಕೊಟ್ಟಿಲ್ಲ ಅಂದ್ರೂ ದೇವರಿಸ್ಕೊತಾನೆ. ನೀನ್ ಕೊಟ್ಟರು ನಿನ್ನನ್ನೇ ಆರಾಧನೆ ಮಾಡ್ತಾನೆ, ಕೊಡದೇ ಇದ್ರು ನಿನ್ನನ್ನೇ ಆರಾಧನೆ ಮಾಡ್ತಾನೆ. ಯಾಕಂದ್ರೆ ನೀನ್ ನನ್ನ ದೇವರು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ಆತನು ನಮ್ಮ ದೇವರಿಗೆ ಚಿತ್ತ ಇದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಹಲ್ಲೆಲೂಯಾ. ಒಂದು ಆಮೇಲೆ ಗಟ್ಟಿಯಾಗಿ ಚಪ್ಪಾಳೆ ತಗೊಂಡು ಅವ್ರ ನಂಬಿಕೆ ನೋಡ್ರಿ. ಏನಾರು ಮಾಡ್ತಾನೆ, ನಿಮ್ ಕೈಯಿಂದ ಬಿಡಿಸ್ತಾನೆ. ಈ ಮಾತಾಡ್ತಾ ಇದ್ರೆ ಆಮೇಲೆ ಚೀರ್ಬೇಕು. ಯಾವ ಸ್ವಲ್ಪ ನಾನೇ ಕೆಟ್ಟವ ಅಂತ ಇಟ್ಕೊಡ್ರಿ. ದೇವರು ನನ್ನ ಕೈಯಲ್ಲಿ ನಿಮ್ ನೀರಂದು ಮಾಡಲ್ಲ. ದೇವರು, ನಾನು ಅಪನಂಬಿಕೆಸ್ತನ ಆಗಿದ್ರೆ, ನಾನು ದೇವರನ್ನ ಆರಾಧನೆ ಮಾಡದ ವ್ಯಕ್ತಿ ಆಗಿದ್ರೆ, ದೇವರು ನನ್ನ ಕೈಯಲ್ಲಿ ನಿಮ್ಮನ್ನ ಇರುವಂತ ಮಾಡಲ್ಲ. ಯಾಕಂದ್ರೆ ಆತ ಭಕ್ತರನ್ನ ಭಕ್ತಿಯಾದ ಸ್ಥಳದಲ್ಲಿ ಅವನು ನಡೆಸ್ತಾನೆ. ಹಲ್ಲೆಲೂಯಾ. ಸತ್ಯವುಳ್ಳ ದೇವರು, ಸತ್ಯದ ಮಕ್ಕಳಿದ್ರೆ ಸತ್ಯದ ಸಭೆಯಲ್ಲಿ ಆತನು ತಂದು ಸೇರಿಸ್ತಾನೆ. ಕಾರಣ ಆತನಿಗೆ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲ್ಲ ಅಂತ. ಆ ಪಾಸ್ಟರ್ ನಾನಾಗಿದ್ರು ಪರವಾಗಿಲ್ಲ, ನನ್ನಿಂದಲೂ ಕೂಡ ದೇವರು ತನ್ನ ಮಕ್ಕಳನ್ನ ತೆಗೆದುಕೊಳ್ಳಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಹೇಗೋ ಒಟ್ಟಿನಲ್ಲಿ ನಿನ್ ಕೈಯಿಂದ ನಮ್ಮನ್ನ ಬಿಡಿಸೋದು ಖಚಿತ. ಓಕೆ, ಓದನ್ ಪಾಸ್ಟ್ ಸ್ವಲ್ಪ. ಚಿತ್ತವಿಲ್ಲದೆ ಇದ್ದರು ರಾಜನೇ ಇದು ನಿನಗೆ ತಿಳಿದಿರಲಿ. ಇದು ನೀನ್ ಚೆನ್ನಾಗಿ ತಿಳಿದಿರಲಿ. ದೇವ್ರ ಚಿತ್ತ ಇದ್ರೆ ನಮ್ಮನ್ನ ಬೆಂಕಿಯನ್ನು ಬಿಡಿಸ್ತಾನೆ. ಅಕಸ್ಮಾತ್ ದೇವ್ರ ಚಿತ್ತ ಇಲ್ಲ ಅಂದ್ರೆ ಏನು, ಇದನ್ನ ಚೆನ್ನಾಗಿ ಕೇಳಿಸ್ಕೋಬೇಕು. ಎಲ್ಲರೂ ಹೇಳ್ರಿ, ಅಲರ್ಟ್ ಆಗಿ ಕೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 21 ದಿನ ಉಪವಾಸ ಮಾಡಿದ್ರಿ, ಅನ್ನೊಂದು ವಿಜ್ಞಾಪನೆ ಮಾಡಿದ್ವಿ. ದೇವ್ರು ಎಲ್ಲನ್ನ ಕೊಟ್ಟೆ ಕೊಡ್ತಾನ. ದೇವ್ರಿಗೆ ಸ್ತೋತ್ರ. ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಎಷ್ಟು ಜನ ಉಪವಾಸ ಮಾಡ್ತೀರ? ನಾನ್ ಬಂದಾಗಿಂದ ಮಕ್ಕಳಿಗಾಗಿ ಒಂದು ಸಣ್ಣದಾದ ಪ್ರಾರ್ಥನೆ ಇರ್ತದೆ. 10 ವರ್ಷ ಆಯ್ತು ನಾನು ಉಪವಾಸ ನಿಲ್ಸಿಲ್ಲ. ಯಾಕಂದ್ರೆ ಈ ವಾಕ್ಯ ಉಳ್ಳಂತ ಮನುಷ್ಯ ನಾನು ಆಗಿದ್ದೇನೆ. ಈ ವಾಕ್ಯ ನನಗೆ ಹೇಳುತ್ತೆ, ಬೆಂಕಿಯಿಂದ ರಕ್ಷಿಸಲ್ಪಟ್ಟ ಸದ್ರಕ್ ಮೇಷಕ್ ಹೇಳ್ತಾನೆ, ಅದ್ರೊಳಗಿಂದ ಕಾಪಾಡಿದ್ರು ನಮಗೆ ಸ್ತೋತ್ರ, ಕಾಪಾಡದೆ ಹೋದ್ರು. ಒಂದ್ಸಾರಿ ಕೇಳಿಸ್ಕೊ ರಾಜನೇ, ಅಲ್ಲಿಂದ ನಮ್ಮನ್ನ ಕಾಪಾಡದೆ ಹೋದರು. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನನಗೊಬ್ಬ ತಂಗಿ ಹೇಳ್ದಲ್ಲಂತ, ದೇವರ ಸ್ತೋತ್ರ, ಮಗಳನ್ನ ಆಶೀರ್ವದಿಸಲಿ. ನಾನೇನಾದ್ರೂ ಆ ಸಭೆಯನ್ನು ತೆಗೆದ್ರೆ ನಾನು ಯಾವ ಚರ್ಚಿಗೆ ಹೋಗಲ್ಲ. ನಾನು ಹೋಗಿ ಹೇಳಿದ ತಂಗಿ ಹತ್ರ, ತಂಗಿ ಹಂಗ ಮಾಡ್ಬಾರ್ದು ಮಗ,
ನೀನ್ ಹಂಗೆಲ್ಲ ಹಠ ಹಿಡ್ಕೊಂಬಾರ್ದು, ನೀನ್ ಯಾವ್ದಾರ ಒಂದು ಸಭೆಯಲ್ಲಿ ಹೋಗಿ ಆರಾಧನೆ ಮಾಡು. ಆಕೆ ಏನ್ ಹೇಳ್ತಾಳ, ನನಗೆ ಯೇಸುವನ್ನು ಕಲಿಸಿದ್ದು ಅದು ಸಭೆ, ನನಗೆ ಆತ್ಮೀಯತೆ ಕೊಟ್ಟಿದ್ದು ಅದು ಸಭೆ, ವಾಕ್ಯ ಕೇಳುವಂತ ಮಾಡಿದ್ದು ಸಭೆ, ಅಲ್ಲಿಗೆ ಹೋಗಲ್ಲ ಅಂದ್ರೆ ನಾನು ಯಾವ ಚರ್ಚಿಗೆ ಹೋಗಲ್ಲ. ಅದಕ್ಕೆ ನಾನು ಮಾತಾಡೋದು ತಂಗಿ ಹತ್ರ, ಇಲ್ಲಮ್ಮ ಹಂಗೆ ಹೇಳ್ಬಾರ್ದು, ಎಲ್ಲ ಕಡೆ ಯೇಸುವಿನ ವಾಕ್ಯ ಇದೆ, ನೀನು ಹೋಗಿ ನೀನ್ ಕಲಿಬೇಕು, ಅದು ನಮ್ಮ ಮನಸ್ಸು. ಹಲ್ಲೆಲೂಯಾ. ಅಂದ್ರೆ ನಮ್ಗೆ ದೃಢತೆ ಬೇಕ್ರಿ. ಏನೇ ಆಗ್ಲಿ ಸ್ವಾಮಿ ನಾನು ನಿಂತ್ಕೊಳ್ತೇನೆ, ನೀನ್ ಆಶೀರ್ವಾದ ಮಾಡು, ಮಾಡದೇ ಇರು, ಸುಖದಲ್ಲಿ ನಡೆಸು, ದುಃಖದಲ್ಲಿ ನಡೆಸು, ಆದ್ರೆ ನೀನ್ ಕೊಟ್ಟ ಸತ್ಯದ ಮಾರ್ಗವನ್ನ ಬಿಟ್ಟು ಎಡಕ್ಕೆ ಬಲಕ್ಕೆ ನಾನು ನೋಡಲ್ಲ ಅಂದ್ರೆ ಸದ್ರೇಕ್ ಮೆಸ್ಸಿಗೆ ಹಾಡಾಡುವಾಗ ಉಜ್ಜೀವನದಲ್ಲಿ ಆಮೇಲೆ ಹೇಳ್ತೇವಲ್ಲ, ಅದು ಸಾಧ್ಯವಾಗುತ್ತೆ, ನೆರವೇರುತ್ತೆ. ಹಲ್ಲೆಲೂಯಾ. ಓಕೆ, ಸ್ವಲ್ಪ ಬೇಗ ಹೋಗೋಣ ಮುಂದೆ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಕೋಪ ಉದ್ರೇಕದಿಂದ ಮುಖಭಾವವನ್ನ ಬೇರೆ ಮಾಡಿಕೊಂಡು, ನೋಡ್ರಿ ಅರ್ಥ ಮಾಡ್ಕೊಡ್ರಿ, ನಾನು ಸ್ಟೆಪ್ ಬೈ ಸ್ಟೆಪ್ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಚೀರಿ ಹೇಳಿ 5 ನಿಮಿಷ ಮುಗಿಸ್ಬಿಡ್ತೇನೆ ಪ್ರಸಂಗ, ಅದು ನನಗೆ ಬರ್ತದೆ. ಅದು ನೀವು ಅರ್ಥ ಮಾಡ್ಕೊಡ್ಕಿದ್ವಿ. ನಿಮ್ಮ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ. ನನಗೆ ಅವಾಗ 2014 ಹೇಳಿದ್ರು, ಅವ ಮದುವೆ ಮಾಡ್ಕೊತಾನೆ ಕ್ರಿಶ್ಚಿಯನ್ ಮದುವೆ ಅಂದ್ರೆ ಯಾರು ಹೋಗ್ಬೇಡ್ರಿ, ಹೋಗ್ರಿ ಬರಬೇಡ್ರಿ ಅಂತ ನಾನು ಮದುವೆ ಮಾಡ್ಕೊಂಡು ಒಂದು ಸೇವೆಯಲ್ಲಿದ್ದೇನೆ. ಯಾರ್ಯಾರು ಹೋದ್ರೆ ಎಲ್ಲರೂ ಇವತ್ತು ನನ್ನ ಮನೆಗೆ ಬರ್ತಾರೆ. ನಮ್ಮ ಅಪ್ಪ ಹೇಳ್ತಾರೆ, ನಾನು ಮದುವೆಗೆ ಬರ್ದದವರೆಲ್ಲ ನಮ್ಮ ಮನೇಲಿ ಊಟ ಮಾಡ್ತಾರಂತ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮದುವೆ ಊಟಕ್ಕೆ ಬಂದಿಲ್ಲ, ಆತ ಯೇಸುಸ್ವಾಮಿ ನಂಬ್ಕೊಂಡ್ಬಿಟ್ಟನ, ಯೇಸುಸ್ವಾಮಿ ಮದುವೆ ಮಾಡ್ಕೊಳ್ತಾನಂತ ಆ ಪ್ರಕಾರ ನಾವು ಬರಲ್ಲ ಅಂದ್ರು. ಇವತ್ತು ಅದೇ ಯೇಸುಸ್ವಾಮಿ ನಂಬಿರೋ ಕುಟುಂಬದಲ್ಲಿ ಹಗಲು ರಾತ್ರಿ ಊಟ ಮಾಡ್ತಾರೆ. ಇದು ಆಶೀರ್ವಾದ ಅಂದ್ರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಲ್ಲ ಅಂತ ಹೇಳ್ತಾರೆ, ನಾವಂತೂ ನಿಮ್ಮ ದೇವರನ್ನ ಸೇವಿಸಲ್ಲ. ಈ ವಿಶ್ವಾಸ ನಮಗ್ ಬರ್ಬೇಕ್ರಿ. ಯಾರ ಬಿಟ್ಟು ಹೋಗ್ಲಿ, ಯಾರು ನಮ್ಮ ಸಂಗಡ ಇರ್ಲಿ ಇಲ್ಲದೆ ಇರ್ಲಿ, ನಾವು ಅಪನಂಬಿಕೆ ಕಡೆಗೆ ನಮ್ಮ ಮನಸ್ಸನ್ನ ಹಾಕಲ್ಲ. ಯೇಸುವನ್ನ ಬಿಟ್ಟು ನಾವು ಯಾವುದನ್ನು ಸೇವನೆ ಮಾಡಲ್ಲ, ನೀತಿವಂತಿಕೆಯನ್ನು ಬಿಟ್ಟು ನಾವು ಯಾವುದನ್ನು ಆಯ್ಕೆ ಮಾಡಲ್ಲ ಅನ್ನೋ ನಂಬಿಕೆ ನಮ್ಮ ಹೃದಯದಲ್ಲಿ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಏನಾಗುತ್ತೆ ನೋಡೋಣ. ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದರು. ಇವರು ಅಧಿಕಾರದಲ್ಲಿ ಇದ್ದವರಲ್ವಾ, ಜೊತೆಲಿ ಮಾತಾಡ್ರ ಪಾಪ. ಅದಕ್ಕೆ ರಾಜನಿಗೂ ಬೇಜಾರಾಯ್ತು, ಇವ್ರು ಲಾಸ್ಟ್ ಅಡ್ಬಿದ್ದಿಲ್ಲ ಅಂತೇಳಿ ಮೊಖನ ಈ ಕಡೆ ತಿರುಗಿಸಿ ಸಿಟ್ಟು ಮಾಡಿ ಹೇಳ್ತಾನ, ಬೆಂಕಿ ಎಷ್ಟು ಉರಿತಾ ಇದೆ 7 ಪಟ್ಟು ಹೆಚ್ಚಿಗೆ ಮಾಡಿ. ಇವ್ರಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಮಸ್ಯೆ ಹೆಚ್ಚಿಗೆ ಮಾಡಿ ಏನ್ ಮಾಡ್ರಿ ಹೇಳ್ರಿ ನನ್ನ ಜೊತೆ. ಇವ್ರು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ, ಸಮಸ್ಯೆ ಹೆಚ್ಚಿಗೆ ಮಾಡ್ಬೇಕು. ನೀರು ಹಿಡ್ಕೊಳಕ್ ಬಿಡಬೇಡ್ರಿ ಅವ್ರಿಗೆ. ನಮ್ ಗಲ್ಲಿಗೆ ನೀರಿಗೆ ಬರಬೇಡ ಅಂತ ಹೇಳಿ. ಅವ್ರು ಬರಲ್ಲ ನಮ್ಮ ಬಳಿ, ನಮ್ದು ಯಾವ ತೊಟ್ಟಿಲಿಗೂ ಕರಿಬೇಡ್ರಿ, ಮದುವೆಗೆ ಇನ್ವಿಟೇಷನ್ ಕೊಡ್ಬೇಡ್ರಿ, ಯಾವ ಫಂಕ್ಷನ್ ಕರಿಬೇಡ್ರಿ, ಒಳ್ಳೇದು ಕೆಟ್ಟದಕ್ಕೆ ಹೋಗ್ಬೇಡ್ರಿ ಅಂತದೇ ಇದು. ಈಗ ಏನ್ ಮಾಡೋದು, ಸಮಸ್ಯೆನ 7 ಪಟ್ಟು ಹೆಚ್ಚು ಮಾಡಕತ್ತಾರ. ಆ ಬೆಂಕಿಯನ್ನ 7 ಪಟ್ಟು ಹೆಚ್ಚು ಮಾಡಿದ್ರು. ಯಾರಿಗೆ? ತನ್ನ ರಾಜ್ಯದಲ್ಲಿ ಅವನಿಗಾಗಿ ದುಡಿತಿರತಕ್ಕಂಥ ಅಧಿಕಾರಿಗಳನ್ನ ಈಗ ಬೆಂಕಿಯಲ್ಲಿ ಹಾಕ್ಲಿಕ್ಕಾಗಿ ಸಿಟ್ಟುಕೊಂಡು ಏನ್ ಮಾಡ್ತದಾನೆ, ಆಲ್ರೆಡಿ ಬೆಂಕಿ ಉರಿತಾ ಇದೆ, 7ರಷ್ಟು ಬೆಂಕಿ ಹಾಕ್ಯಾರ. 7ರಷ್ಟು ಬೆಂಕಿ ನೋಡಿದ ತಕ್ಷಣ ಸದ್ರಕ್ ಮೆಸ್ಸಿಗೆ ಅಯ್ಯೋ ನಮ್ಗೆ ತಪ್ಪಾಯ್ತಪ್ಪ, ನಾವು ನಿಂಗೆ ಅಡ್ಬೀಳ್ತೇವ ಅಂದ್ರ ಸ್ತೋತ್ರ ಅಂತವ್ರು ನಾವು ಇಲ್ಲಿ ಇಲ್ಲಲ್ಲ. ಸಮಸ್ಯೆಗೆ ಅಂಜಿ ಆಯ್ತು ಹೋಗ್ಲಿ ಬಿಡ್ರಿ ಅಡ್ಡು ಬೀಳ್ತಾನೆ ಅಂತೇವ ಅನ್ನಲ್ಲ ಅಂತ ಆಮೇಲೆ ಹೇಳ್ರಿ, ಮೇಲೆ ದೇವ್ರು ನೋಡ್ತಾನ, ಆಮೇಲೆ ಸರಿಯಾಗಿ ಹೇಳ್ರಿ, ಹೇಳಂಗಿದ್ರೆ ಹೇಳ್ರಿ, ಇಲ್ಲ ಸ್ತೋತ್ರ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಮುಂದೆ ಹೋದಪ್ಪ. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಆವಿಯೊಳಗೆ ಅವ್ರ ಕೈಕಾಲು ಕಟ್ಟಾಕ್ರಿ, ಮೊದಲು ಸುಮ್ಮನೆ ಹಾಕ್ಬಾರ್ದು, ಓಡ್ ಬಂದ್ಬಿಡ್ತಾವ. ಅದಕ್ಕೆ ಏನ್ ಮಾಡ್ಬೇಕೀಗ, ಕೈಕಾಲು ಕಟ್ಟಿ ಅವ್ರನ್ನ ಬೆಂಕಿಯಲ್ಲಿ ಹಾಕ್ಬೇಕು. ನೋಡ್ರಿ ಎಷ್ಟು ಒಟ್ಟಿಗೆ ಬಂದದ. ಈಗ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ತಾ ಇಲ್ಲಲ್ಲ ಇವರು, ಎಷ್ಟು ಹೇಳಿದ್ರು ನಮ್ ಕಡೆ ತಿರುಗ್ತಾ ಇಲ್ಲಲ್ಲ, ಕೇರ್ ಮಾಡ್ತಾ ಇಲ್ಲಲ್ಲ ಅಂತೇಳಿ ಅವ್ರ ಕೈಕಾಲುಗಳನ್ನ ಕಟ್ರಿ, ಆ ಬೆಂಕಿ ಹೆಚ್ಚು ಮಾಡ್ರಿ, ಪೈಲ್ವಾಲ್ಗಳನ್ನ ಕರೆದು ಅವ್ರನ್ನ ತಗೊಂಡೋಗಿ ಆ ಬೆಂಕಿಯಲ್ಲಿ ಹಾಕ್ರಿ. ಅವ್ರ ಕಡೆ ಯಾರು ನೋಡ್ಬಾರ್ದು, ಅವ್ರು ಸುಟ್ಟೋಗ್ಬಿಡ್ಬೇಕು ಮಕ್ಕಳು. ಹಲ್ಲೆಲೂಯಾ. ಹೀಗೆ ಹೇಳಿದ್ರು. ದೇವರಿಗೆ ಸ್ತೋತ್ರ.
ಇದನ್ನ ಅವರು ದುಃಖಕರವಾಗಿ ತಗೊಳ್ತಾ ಇಲ್ಲ. ಸದ್ರೇಕ್ ಮೇಷಕ್ ಅಬೇದ್ನೆಗೋ ಅವ್ರು ಏನ್ ಮಾಡ್ತಾರೆ, ದೇವರನ್ನ ಆರಾಧನೆ ಮಾಡ್ತಾ ಇದಾರೆ. ಸಂತೋಷ, ಕಟ್ರಿ ಕೈ ಕಟ್ರಿ, ಪರವಾಗಿಲ್ಲ ಕಟ್ರಿ ಅಂತ ಹೇಳಿ ಕಟ್ಟಿಸ್ಕೊಂಡ್ರು. ಈಗ ಎತ್ತಿ ಬಿಸಾಕ್ಲಿಕ್ಕೆ ಹೋಗ್ತಾ ಅಪ್ಪಣೆ ಆಗಿದೆ. ಏನಾಗುತ್ತೆ ಓದೋಣ ಪ್ರಿಯರೇ ವಾಕ್ಯದಲ್ಲಿ. ಅದರಂತೆಯೇ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪುಗಳನ್ನು ಹೊದಿಸಿಕೊಂಡಿದ್ದ ಹಾಗೆ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಹಾಕಿ ಬಿಟ್ಟರು. ಬಟ್ಟೆ ಕೂಡ ತೆಗೆದಿಲ್ಲ, ಶಲ್ಯ ಕೂಡ ಇದೆ, ಮುಂಡಾಸದ ತಲೆ ಮೇಲೆ ಆ ಟೋಪಿ ಕೂಡ ಇದೆ, ಎಲ್ಲವನ್ನ ಸೇರಿಸಿ ಹಂಗೆ ಕಟ್ಟಿ ಒಳಗೆ ಬಿಸಾಕ್ಬಿಟ್ರು. ಹಲ್ಲೆಲೂಯಾ. 7ರಷ್ಟು ಬೆಂಕಿ ಉರಿತಾ ಇದೆ ಪ್ರೇರೆ. ಕೈ ಕಾಲು ಕಟ್ಟಿಬಿಟ್ಟರ, ಬಟ್ಟೆ ಕೂಡ ಹಾಗೆ ಇದೆ, ಬಿಡಿಸ್ಕೊಳಕ್ ಆಗಲ್ಲ. ಬೆಂಕಿ ಒಳಗೆ ಎತ್ತ ಹಾಕ್ಬಿಟ್ರು. ದೇವ್ರ ಸ್ತೋತ್ರ. ರಾಜ ಅನ್ಕೊಟ್ರು. ಒಳ್ಳೆ ಬಿಸಾಕಿದ ತಕ್ಷಣ ತಪ್ಪಂತ ಬುಡೆ ಸಿಡಿಬೋದು. ನಿಮಗ್ ಗೊತ್ತಿಲ್ಲ, ನೀವೆಲ್ಲ ಬೆಂಕಿಯಲ್ಲಿ ಸುಡಲ್ಲ ಹೆಣನ್ನ ಅಲ್ಲ, ನಿಮಗ್ ಗೊತ್ತಿಲ್ಲ. ನಾವೆಲ್ಲ ಮಾಡಿವಿ, ಮಣ್ಣು ಮಾಡಿವಿ, ಸುಟ್ಟಿವಿ, ನೀರಿಗೆ ಬಿಟ್ಟಿವಿ, ಎಲ್ಲ ಆಗಿದೆ. ಆ ತಲೆ ಬೇಯುವಾಗ ಕೊನೆಯಲ್ಲಿ ಡಮ್ ಅಂತ ಬ್ಲಾಸ್ಟ್ ಆಗ್ತದೆ, ಬಾಂಬ್ ಸಿಡಿದಂಗ ತಲೆ ಹೊಡೆಯುವಾಗ. ಹಂಗೆ ಇವ ರಾಜ ಅನ್ಕೊಂಡಿರ್ಬೋದು. ಒಳಗ್ ಬಿಸಾಕಿದ ತಕ್ಷಣ ಸದ್ರೇಕ್ ಮೇಷಕ್ ಅಬೇದ್ನೆಗೋ ತಲೆ ಡಮ್ ಅಂತ ಸೌಂಡ್ ಬರ್ತದ ಅನ್ಕೊಂಡಿರ್ಬೋದು. ಆದ್ರೆ ಒಳಗೆ ಬಿಸಾಕಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಿಮ್ಗೆ ಯಾರು ಇಂತ ಸವಾಲ್ ಆಗ್ತಾ ಇಲ್ಲ. ನಾವ್ ಹೇಳಿದ್ ಕೇಳಿಲ್ಲ ಅಂದ್ರೆ ನಿಮ್ ಕೈ ಕಾಲುಗಳು ಕಟ್ಟಿ ಬೆಂಕಿ ಒಳಗೆ ಹಾಕ್ತೇವೆ ಅನ್ನಕ್ಕೆ ಅವ್ರ ಅಪ್ಪಂದಲ್ಲ ಇದು ರಾಜ್ಯ, ಸಿದ್ದರಾಮಯ್ಯ ಕೂಡ ಅಲ್ಲ. ಹಲ್ಲೆಲೂಯಾ. ನಮ್ದು ಇದು ಕರ್ನಾಟಕ, ನಮ್ದು ಭಾರತ, ಪ್ರಜೆಗಳದಿದು. ಯಾರು ಏನು ಅಧಿಕಾರ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಆ ರಾಜನಿಗೆ ಅಧಿಕಾರ ಇದೆ. ತೆಗೆದುಕೊಂಡೋಗಿ ಏನ್ ಮಾಡ್ಬೋದು, ಅವರನ್ನ ಬೆಂಕಿಯಲ್ಲಿ ಹಾಕುವ ಅಧಿಕಾರ. ಕಟ್ಟಿ ಒಳಗಡೆ ಬಿಸಾಕಿದ್ರು. ಸ್ತೋತ್ರ. ಮುಂದೊಂದು ವಚನ ಓದುವಾಗ ಎಚ್ಚರವಾಗಿರ್ಬೇಕು. ಈಗಾಗಲೂ ರಾಜಾಜ್ಞೆಯು ಖಂಡಿತವಾಗಿದ್ದರಿಂದಲೂ ಆವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದ ಅಗ್ನಿಜ್ವಾಲೆಯು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಹಲ್ಲೆಲೂಯಾ. ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಇದು ಬಹಳ ಸಂತೋಷ. ಮೊದಲೇ ವಾಕ್ಯ ಓದಿದ್ರೆ ಅದಕ್ಕೆ ಚಪ್ಪಾಳೆ ತಟ್ಬಿಟ್ರೆ ಬಹಳ ಸಂತೋಷ. ಆದ್ರೆ ಈಗ ಸದ್ರೇಕ್ ಮೇಷಕ್ ಅಬೇದ್ನೆಗೋನ್ನ ಎತ್ತ ಹಾಕ್ಲಿಕ್ಕೆ ಹೋಗ್ಯಾರ. ಎತ್ತ ಹಾಕಿದ್ರಲ್ಲ, ಆ ಬೆಂಕಿ ಆವಿಗೆ ಎತ್ತ ಹಾಕಕ್ ಹೋದ್ರೆ ಸುಟ್ಟು ಹೋಗ್ಯಾರ. ಇಮ್ಯಾಜಿನೇಷನ್ ಮಾಡ್ಬೇಕು ನೀವು. ಬೆಂಕಿ ಒಳಗೆ ಹೋಗಿಲ್ಲ ಇವರು, ಬೆಂಕಿ ಹತ್ರ ಹೋಗಿ ಎಸೆಯೋ ಅಷ್ಟರಲ್ಲಿ ಇವ್ರು ಸುಟ್ಟು ಹೋಗ್ಯಾರ. ಹಾಗಾದ್ರೆ ಬೆಂಕಿ ಒಳಗಿದ್ದವ್ರು ಹೆಂಗ್ ಸುಟ್ಟು ಹೋಗ್ಬೇಕು ಯೋಚನೆ ಮಾಡಿ. ಟಪ್ ಅಂತ ಸೌಂಡ್ ಬರ್ಬೇಕು. ಹಂಗೆ ಸೌಂಡ್ ಬಂತೇನು ಅಂತೇಳಿ ರಾಜ ತಿರುಗಿ ನೋಡ್ತಾನ. ಬೈಬಲ್ ಹೇಳುತ್ತೆ, ರಾಜನು ತಿರುಗಿ ನೋಡುವಾಗ ಕಟ್ಟಿ ಹಾಕಲ್ಪಟ್ಟಂತ 3 ಜನರನ್ನ ಒಳಗೆ ಬಿಸಾಕಿದ್ರೆ ರಾಜ ಹೇಳ್ತಾರೆ, ಸೇನಾಧಿಪತಿಗಳು ಇಲ್ಲಿ ಬಂದ್ರೆ ಸ್ವಲ್ಪ ಆ ಬೆಂಕಿ ಒಳಗೆ ಕಟ್ಟದೇ ಇರುವ 4 ಜನರನ್ನ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನೋಡ್ರಿ, ಎಸ್ಸೆಕ್ ಓದೋನ್ ಸುಟ್ಟೋಗ್ಯಾನ. ಆದ್ರೆ ಕಟ್ಟಿಕೊಂಡು ಆ ಎಲ್ಲ ಕೈಕಾಲು ಕಟ್ಟಿಕೊಂಡು ಒಳಗ್ ಬಿದ್ದವರು ಆ ಕಟ್ಟು ಮಾತ್ರ ಬಿಚ್ಚಿದೆ. ಅವರ ಬಟ್ಟೆ ಸುಟ್ಟೋಗ್ಲಿಲ್ಲ, ಅವ್ರ ಕೂದಲು ಸುಟ್ಟೋಗ್ಲಿಲ್ಲ, ಶಲ್ಯ ಮುಂಡಾಸ ಏನು ಆಗಿಲ್ಲ. ಅವರು ಆರಾಮಾಗಿ ಬೆಂಕಿ ಒಳಗೆ ತಿರುಗಾಡ್ತಾ ಇದ್ದಾರೆ. ಆದ್ರೆ ವ್ಯತ್ಯಾಸಕರವಾದ ಸಂಗತಿ ಏನ್ ಗೊತ್ತಾ, 3 ಜನ ಮಾತ್ರ ತಿರುಗಾಡ್ತಾ ಇಲ್ಲ, ಸಂಗಡ 4ನೇ ಮಹಿಮೆ ಉಳ್ಳ ವ್ಯಕ್ತಿ ತಿರುಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನೊಂದು ಸತ್ಯ ಹೇಳ, ಇಡೀ ಪಟ್ಟಣ ನಮ್ಮನ್ನು ಬಿಟ್ಕೊಡ್ತೀರಿ. ನಮ್ಮ ಮೂಕಳಿಯಲ್ಲಿ ಒಬ್ಬರು ಬರ್ಲಿಲ್ಲ ನಮ್ಮನ್ನು ಕೇಳಲಿಕ್ಕೆ. ನಾನು ಅಂದ್ಕೊಂಡೆ ಅವಾಗ, ದೇವ್ರೆ ಬೇಕಾಯ್ತು ನನಗೆ ಅಂತ. ದೇವ್ರು ಹೇಳಿದ್ರೆ, ಮಗನೇ ನಿನ್ನ ಸಂಗಡ ಯುಗದ ಸಮಾಪ್ತಿವರೆಗೂ ನಾನು ಇರ್ತೇನೆ. ನಾನು ನಿರ್ಧಾರ ಮಾಡಿದ್ದು, ದೇವ್ರೆ ನಿನ್ನ ನಂಬಿ ನಾನು ಬೆಳೀತಾ ಇದ್ದೇನೆ ಈ ಲೋಕದಲ್ಲಿ, ಹೊಸ ಲೋಕದಲ್ಲಿ. ಆದ್ರೆ ಒಂದು ಆಸೆ ಏನು ಗೊತ್ತಾ, ಈ ಸದ್ರೇಕ್ ಮೇಷಕ್ ಹೇಗ್ ತಿರುಗಿದಾರೋ ಹಾಗೆ ತಿರುಗುವಾಗ ನನ್ನ ಜೊತೆಲಿ ನೀನ್ ತಿರುಗ್ಬೇಕಪ್ಪ. ನನ್ನ ಹೆಂಡತಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಸಭೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಈ ನನ್ನ ಸ್ನೇಹಿತರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಯೇಸುವೇ, ನೀನು ನನ್ನ ಸಂಗಡ, ನೀನು ನನ್ನ ಸಂಗಡ ಯಾವ ಬೆಂಕಿಯಲ್ಲಿದ್ದಾಗಲೂ ನೀನೊಬ್ಬರು ನನ್ನ ಜೊತೆ ಇದ್ರೆ ನನ್ನ ಕಟ್ಟುಗಳು ಬಿಚ್ಚಲ್ಪಡ್ತೇವೆ, ನನ್ನ ಕೂದಲು ಸುಡುವುದಿಲ್ಲ. ಒಂದು ಆಮೇಲೆ ಹಲ್ಲೆಲೂಯಾ. ಹೆಂಡತಿ ಹೋಗ್ಬೋದು, ಮಕ್ಕಳು ಹೋಗ್ಬೋದು, ತಂದೆ ತಾಯಿ ಹೋಗ್ಬೋದು, ಬಂಧು ಬಳಗ ಹೋಗ್ಬೋದು. ನಿನ್ನ ನಂಬಿ ಕರೆದಂತ ಯೇಸು ಸ್ವಾಮಿ ನೀನು ಬೆಂಕಿ ಒಳಗಿದ್ರು ಕೂಡ ನಿನ್ನ ಜೊತೆಯಲ್ಲಿ ಇರುವರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಂಥ ದೇವರನ್ನ ಸೇವಿಸುವ ನಾವು ಯಾವುದೋ ಒಂದು ಕಟ್ಟುಪಾಡುಗಳನ್ನು ತಂದು ನೋಡ್ರಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಹೇಳ್ಬೇಕು, ನೋಡೋದೇ ಯೇಸು ಏನ್ ಮಾಡ್ತಾನೆ ಅದು ನೀನ್ ನೋಡನ್ಬೇಕು. ತಿರುಗಿಸ್ತಾ ನಾವೇನ್ ಅನ್ಬೇಕು,
ನಾನೇನ್ ಮಾಡ್ತೀನಿ ಅನ್ಬಾರ್ದು. ನನಗೇನೋ ಮಾಡಕ್ ನೀನ್ ಸಿದ್ಧ ಆಗ್ ಮಗ, ಆದ್ರೆ ನನ್ನ ಯೇಸು ಏನ್ ಮಾಡ್ಲಿಕ್ಕೆ ನಾನು ನೋಡ್ಲಿಕ್ಕೆ ನಿನ್ ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಪೌಲನು ಶಿಷ್ಯರಿಗೆ ವಿರುದ್ಧವಾಗಿದ್ದನು, ಸತ್ತವ್ರು ಬಟ್ಟೆ ಕಾಯ್ಕೊಳ್ತಾ ಇದ್ದನು. ಆತನ ಅಂದ್ಕೊಂಡು ನಾನು ಸ್ಟೆಫೆನನ್ನ ಏನ್ ಮಾಡಿದ್ದಾನೆ, ಶಿಲುಬಿಗೆ ಹಾಕಂಗ್ ಮಾಡ್ಬಿಟ್ಟಿದ್ದಾನೆ, ಸ್ಟೆಫೆನನ್ನ ಸಾಯ್ತಾ ಇದ್ದಾನೆ, ಆತನ ಬಟ್ಟೆಯನ್ನ ಕಾದ್ಕೊಂಡು ಕೂತಿದ್ದನಂತ. ಅದೇ ಲಾಸ್ಟ್ ಮಗ ಅಂತ ನೋಡಿದ್ದು ಮೊದಲು. ಆಮೇಲೆ ಏನಾಗುತ್ತೆ, ಹೋಗುವಾಗ ಪೌಲನ್ಗೆ ಕುರುಡಾಗಿದೆ. ಹಲ್ಲೆಲೂಯಾ. ಶಿಷ್ಯರಿಗೆ ವಿರುದ್ಧವಾಗಿ ಬಂದಂತ ಪೌಲನ ಕಣ್ಣುಗಳು ಕಾಣದೆ ಹೋಗಿವೆ. ಆತ್ಮನು ಮಾತಾಡ್ತಾನೆ, ಸೌಲನೇ ಸೌಲನೇ, ಯಾಕೆ ನನ್ನ ಆತ್ಮವನ್ನು ಹಿಂಸೆ ಪಡಿಸ್ತಾ ಇದೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೊಡೆದನ ಪೌಲ ಹೋಗಿ? ಏನ್ ಮಾಡಣ ಅಂತ? ಶಿಷ್ಯರಿಗೆ ವಿರುದ್ಧವಾಗಿ ಬಂದನ, ಶಿಷ್ಯರ ವಿರುದ್ಧವಾಗಿ ಕಾದ್ಕೊಂಡನ, ಅವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನ. ಯೇಸು ಹೇಳ್ತಾರೆ, ನನಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೆ? ಇವತ್ತು ದೇವರ ಮಕ್ಕಳು ನಾನು ಹೇಳ, ನಿನಗೆ ಯಾರಾದ್ರೂ ಹಿಂಸೆ ಕೊಡ್ಲಿಕ್ಕೆ ಸಿದ್ಧವಾಗಿ ಅವರು ಪ್ಲಾನ್ ಮಾಡ್ತಾ ಇದ್ರೆ, ದೊಡ್ಡ ಯೋಚನೆ ಮಾಡ್ತಾ ಇದ್ರೆ, ದೊಡ್ಡ ಗುಂಪನ್ನೇ ಕಟ್ತಾ ಇದ್ರೆ, ನೀವ್ ಹೇಳ್ರಿ ಅವ್ರು ನಿಮಗೆ ವಿರುದ್ಧವಾಗಿ ಬರ್ತಾ ಇಲ್ಲ, ನಿನ್ನೊಳಗಿರುವ ಪವಿತ್ರಾತ್ಮನಿಗೆ ವಿರುದ್ಧವಾಗಿ, ನಿನಗಾಗಿ ಶಿಲುಬೆಯನ್ನು ಏರಿದ ಯೇಸುವಿಗೆ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಅವತ್ತು ಸ್ಟೆಫೆನನ ಪರವಾಗಿ, ಶಿಷ್ಯರ ಪರವಾಗಿ ನಿಂತಂತ ಯೇಸು ನನ್ನ ಪರವಾಗಿ ನಿನ್ನ ಪರವಾಗಿ ನಿಲ್ಲಲ್ಲ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ನಮ್ ಮುಯಿ ತೀರ್ಸೋದು ನಮ್ ಕೆಲ್ಸ ಅಲ್ಲ. ಹೇಳ್ರಿ, ಮುಯಿ ತೀರ್ಸೋದು ನಮ್ ಕೆಲ್ಸ ಅಲ್ಲ. ಮದ್ವೆಗೆ ಹೋದಾಗ ಮುಯಿ ಕೊಡೋದ್ ಮಾತ್ರ ನಮ್ ಕೆಲ್ಸ. ಮುಯಿ ಅಂದ್ರೆ ಅರ್ಥ ಆಗ್ತದ? ಅಯ್ಯರಿ, ನಮ್ ಕಡೆ ಮುಯಿ ಅಂತೇಳಿ. ಮದ್ವೆಗೆ ಹೋದಾಗ ಮಾತ್ರ ಅಯ್ಯರಿ ಕೊಡ್ಬೇಕು. ಯಾರು ನಮ್ಗೆ ಕೇಳು ಮಾಡಿದ್ರೆ ಅಯ್ಯರಿ ಕೊಡಕ್ ಹೋಗ್ಬಾರ್ದು. ಅವ್ರು ನಮ್ಮ ಮದುವೆಗೆ ಫೋಟೋ ಮಾಡಿಸ್ಕೊಟ್ಟಿದ್ರು, ನಾನು ಒಂದು ಫೋಟೋ ಮಾಡಿಸ್ಕೊಡ್ತೀನಿ. ಇದು ಮುಯ್ಯಿ ಅಂದ್ರೆ ಅವ್ರು ಏನೋ ನಮಗ್ ಕೊಟ್ಟರು, ನಾವು ಇದು ಸ್ನೇಹದಿಂದ. ಶತ್ರುತ್ವದಲ್ಲಿ ಬರುವಾಗ ನೀನ್ ಏನ್ ಕೊಡ್ತೀಯಪ್ಪ, ಕೊಡೋ ಪರವಾಗಿಲ್ಲ ನಾನು ತಗೊಳ್ತೇನೆ. ಅದನ್ನ ನನ್ನ ಮುಯ್ಯಿ ನಾನ್ ಕೊಡ್ಬೇಕಾದ್ರೆ ಮುಯ್ಯಿ ನನ್ನ ದೇವ್ರು ಕೊಡ್ತಾನ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಹೇಳ, ಒಂದು ಸದ್ರೇಕ್ ಮೇಷಕನ ಕಥೆಯನ್ನು ಕೇಳುವಾಗ ಇದು ಕಥೆಯಾಗಿ ಇರಬಾರದು ಪ್ರೇರೆ, ನಮ್ಮ ಜೀವಿತವಾಗಿ ಬದಲಾಗಬೇಕು. ಕೊಡ್ಲಿ ಕೊಡದೆ ಇರ್ಲಿ ಪರವಾಗಿಲ್ಲ, ಬೆಂಕಿಯಿಂದ ಹೊರಗೆ ಬಂದ್ರು ಸ್ತೋತ್ರ, ಬರದೇ ಇದ್ರು ಸ್ತೋತ್ರ, ಬೆಂಕಿಯಲ್ಲಿ ಸತ್ತೋದ್ರು ಚಿಂತೆಯಲ್ಲಿ, ಯಾಕಂದ್ರೆ ನನ್ನ ಆತ್ಮ ಪರಲೋಕವನ್ನು ಸೇರುತ್ತೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೊರಗೆ ಬಂದು ನಮಸ್ಕಾರ ಮಾಡಿ ಬದುಕೊಳ್ಬಹುದು, ಅದು ಒಂದು ದಿನ ಸಾಯ್ತಾನೆ, ಶಾಶ್ವತವಾಗಿ ಅದೇ ಬೆಂಕಿಯಲ್ಲಿ ಇರಬೇಕು. ಇವತ್ತು ಒಂದು ಸ್ವಲ್ಪ ಸಮಯ ಬೆಂಕಿಯಲ್ಲಿ ಇದ್ರು ಪರವಾಗಿಲ್ಲ. ಅದಕ್ಕೆ ಪೌಲನೇ ಹೇಳ್ತಾನೆ, ಕ್ಷಣ ಮಾತ್ರ ಇರುವ ಸಂಕಟವು ನಮ್ಮನ್ನ ಏನ್ ಮಾಡ್ತದೆ, ಅತ್ಯಧಿಕವಾದ ಮಹಿಮೆಕರವಾದಂತ ಸಂಗತಿಗೆ ನಮ್ಮನ್ನ ನಡೆಸುವಂತದ್ದಾಗಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಪಕ್ಕದಲ್ಲಿದ್ರೆ ಕೈ ಕೊಟ್ಟು ಹೇಳ್ರಿ, ದೇವರಾತ್ಮ ನಿಮ್ಮ ಒಳಗಿದ್ದಾನೆ, ಪವಿತ್ರಾತ್ಮ ನಿಮ್ ಸಂಗಡ. ಬೆಂಕಿಯಲ್ಲಿ ಹಾಕ್ದಾಗ ಮಾತ್ರ ಬರೋದಲ್ಲ, ಬೆಂಕಿಗೆ ಹಾಕಕ್ಕಿಂತ ಮುಂಚೆ ನಿಮ್ ಒಳಗದ. ಯೋಚನೆ ಮಾಡ್ರಿ, ಬೆಂಕಿಯಲ್ಲಿ ಬಿಸಾಕ್ದಾಗ ನೋಡಿದ್ನಂತ ರಾಜ, ಆಮೇಲೆ ಅವ್ರನ್ನ ಹೊರಗೆ ಕರೀತಾನ. ಫಸ್ಟ್ ಹೋಗೋಣ ಸ್ವಲ್ಪ ಮುಂದೆ, 28ನೇ ವಚನ ಓದ್ರಿ. ಆಗ ನಬೂಕದ್ನೆಚ್ಚರನು, ನೋಡ್ರಿ, ಆಗ ನಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ, ನೋಡಿ, ಆತನು ತನ್ನ ದೂತನನ್ನ ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು, ಯಾರನ್ನ? ತನ್ನಲ್ಲಿ ಅಂದ್ರೆ ಯಾರಲ್ಲಿ? ದೇವರಲ್ಲಿ ಭರವಸೆ ಇಟ್ಟ. ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ. ಹಲ್ಲೆಲೂಯಾ. ಒಂದು ನೋಡ್ರಿ, ಯಾರನ್ನ ದೇವರು ಉದ್ಧಾರ ಮಾಡ್ತಾನೆ ಗೊತ್ತಾ? ಬೈಬಲ್ ಹೇಳುತ್ತೆ, ನಾನು ಸ್ತೋತ್ರ ಮಾಡಿದೆ ಅನ್ನೋರ್ನಲ್ಲ, ನಾನು ಕಾಣಿಕೆ ಕೊಟ್ಟಿದ್ದೆ ಅನ್ನೋರ್ನಲ್ಲ, ನಾನು ಬೆಳ್ಳನಾಗಿ ಹಾಕೊಂಡ್ ಬಂದೆ, ಅದಕ್ಕೆಲ್ಲ ಪ್ರೇರೆ ಸಂತೋಷ ಹಾಕೊಳ್ರಿ. ಆದ್ರೆ ದೇವ್ರ ವಾಕ್ಯ ಹೇಳೋದು, ಆ ಬೆಳ್ಳಿ ಬಟ್ಟೆಯಲ್ಲಿ ಬೆಂಕಿಗೆ ಹಾಕ್ಬಿಡ್ತೇವೆ ಅಂದ್ರೂ ಕೂಡ ಸ್ತೋತ್ರ ಹೇಳ್ತೀಯ ಅಂತ ನೋಡ್ತಾನ. ಹಲ್ಲೆಲೂಯಾ. ಇಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಅಂದ್ರೆ ಕಷ್ಟ ಆಗತ್ರಿ, ಬೆಂಕಿಗೆ ಹಾಕೋದ್ ಬೇಡ. ದೇವ್ರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಬಂದಾಗ ಸ್ವಲ್ಪ ನಮ್ಮ ಬಟ್ಟೆ ಕಷ್ಟ ಆಗುತ್ತೆ ಅಂದ್ರೆ ನಾವ್ ಏನ್ ಮಾಡಲ್ಲ, ಕೂತ್ಕೊಳ್ಳಕ್ ಅನ್ಸುತ್ತೇವೆ. ನಾವು ಸದ್ರೇಕ್ ಮೇಷಕ ಹಲ್ಲೆಲೂಯಾ. ಒಂದ್ 10 ನಿಮಿಷ ಆರಾಧನೆ ಮಾಡೋದು ಲೇಟ್ ಆಗ್ಬಿಟ್ರೆ ಏನ್ ಆಡ್ತಾರಪ್ಪ ಎಮ್ಮ ಅನ್ಸುತ್ತೆ. ನಾವು ಸದ್ರೇಕ್ ಮೇಷಕ ಹಲ್ಲೆಲೂಯಾ. ನಾವು ಹೇಗಿದ್ದೇವೆ ಹಾಗಾದ್ರೆ? ಬೆಂಕಿಗೆ ಹಾಕ್ತೇನೆ ಅಂದ್ರೆ ಸ್ತೋತ್ರ ಮಾಡ್ತಾ ಇದಾರೆ, ಕಟ್ಟಿದ ಆದ್ರೂ ಸ್ತೋತ್ರ ಮಾಡ್ತಾರೆ. ಬೈಬಲ್ ಹೇಳುತ್ತೆ, ಅದಕ್ಕೆ ತನ್ನ ದೇವರ ವಿಷಯದಲ್ಲಿ
ಅವ್ರು ಏನ್ ಮಾಡಿದ್ರು? ವಿಶ್ವಾಸ ಮಾಡಿದ್ರು ದೇವರಿಗೆ. ದೇವರೇ, ನಿನ್ನನ್ನಲ್ಲದೆ ಬೇರೆ ದೇವರಿಗೆ ನಾವು ಅಡ್ಡ ಬೀಳಲ್ಲ, ನೀನೇ ದೇವರು. ರಾಜಾಜ್ಞೆಯನ್ನು ಓವರ್ಟೇಕ್ ಮಾಡಿದವರು, ರಾಜಾಜ್ಞೆಯನ್ನು ತಿರಸ್ಕರಿಸಿ ದೇವರ ಮೇಲೆ ಭರವಸೆ ಇಟ್ಟ ಕಾರಣ ಬೈಬಲ್ ಹೇಳ್ತಾ ಇದೆ, ಆತನ ಸ್ವದೇಹಗಳನ್ನ, ತನ್ನ ದೇಹವನ್ನ ಮರಣಕ್ಕೆ ಒಪ್ಪಿಸ್ತಾ ಇದ್ದಾರೆ. ನನ್ನ ದೇವರಿಗೋಸ್ಕರ ನನ್ನ ಸಾರಿ ನನ್ನ ಬೆಂಕಿಗೆ ಹಾಕ್ತೇನೆ ನಾನು. ಹಲ್ಲೆಲೂಯಾ. ನಿನ್ನೆ ನಾನು ಅದಕ್ಕೆ ಹೇಳ್ತಾ ಇದ್ದೆ, 10,000 ಸುಟ್ಟು ಹೋಗ್ತದಂದ್ರೂ ಪರವಾಗಿಲ್ಲ, ಸ್ತೋತ್ರ ನಿಂತು ಹೋಗಲ್ಲ. ಹಲ್ಲೆಲೂಯಾ. ಆ ವಚನ ಹೇಳುತ್ತೆ, ಆ ಸೇವಕರನ್ನ ಏನ್ ಮಾಡಿದ ದೇವರು? ಉದ್ಧರಿಸಿದನು. ಒಂದು ಆಮೇಲೆ ಹೇಳೋಣ. ಓಕೆ, 29ನೇ ವಚನ ಕೊನೆಯದಾಗಿ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ, ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ, ನೋಡ್ರಿ, ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕೈಮಾ ಮಾಡಿ. ಹೆಂಗ್ ಮಾಡಿ? ಚೂರು ಚೂರಾಗಿ ಅಂದ್ರೆ ಕೈಮಾ ಮಾಡಿ. ಹೇಳ್ರಿ, ಕೈಮಾ ಮಾಡಿ ಅವರ ಮನೆಗಳನ್ನ ತಿಪ್ಪೆಯನ್ನಾಗಿ ಮಾಡಿ, ಸಗಣಿ ಸುರಿಯುವಂತ ತಿಪ್ಪೆ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಯಾರಿಂದ? ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಬೆಂಕಿಲ್ಲ ಆಗ್ತಾನಂತ ಹೇಳಿನಲ್ಲ ರಾಜ, ಈತನ ಹೇಳ್ತಾ ಇದ್ದಾನೆ, ಈಗ ಯಾರಾದ್ರೂ ಸದ್ರೇಕ್ ಮೇಷಕ್ ಅಬೇದ್ನೆಗೋ ಆ ದೇವರ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವರನ್ನ ಪೀಸ್ ಆಗಿ ಕಟ್ ಮಾಡಿ ಅವರ ಮನೆಯನ್ನ ತಿಪ್ಪೆಯನ್ನಾಗಿ ಮಾಡಬೇಕಂತ ಆಜ್ಞೆ ಓಡಿಸ್ತಾ ಇದೆ. ನಾನು ಹೇಳ ಒಂದು ಸಾರಿ, ನಿಜವಾಗಿ ದೇವರ ಮಗಳು, ದೇವರ ಮಗನಾಗಿ ನೀನಿದ್ರೆ ದೇವರು ನಿನ್ನ ಪರವಾಗಿ ನಿಂತ್ಕೊಳ್ತಾನ. ಇವನ್ನ ಹಾಳು ಮಾಡಬೇಕು ಅನ್ಕೊಳ್ಳೋದಾದ್ರೆ ದೇವರ ಸ್ತೋತ್ರ, ನಾನು ಇದಕ್ಕೆ ಪ್ರಾರ್ಥನೆ ಮಾಡಲ್ಲ. ದೇವರೇ, ಅವ್ರನ್ನ ಚೂರಾಗಿ ಕತ್ತರಿಸ್ಬೇಡಪ್ಪ, ಅವ್ರ ಮನೆ ತಿಪ್ಪೆ ಮಾಡಬೇಡ ಸ್ವಾಮಿ, ನಮಗೆ ವಿರುದ್ಧವಾಗಿ ನಿಂತರ, ಆದ್ರೂ ಅವ್ರನ್ನ ಕ್ಷಮಿಸು. ಅವರ ಮನೆ ಸಭೆಯಾಗಿ ಮಾರ್ಪಾಡಾಗಲಿ. ಹಲ್ಲೆಲೂಯಾ. ಅವರ ಮನೆ ಪರಿಶುದ್ಧವಾದ ಯೇಸುವಿನ ಮಂದಿರವಾಗಿ ಬದಲಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಕ್ರಿಸ್ತನ ಹೃದಯ ನಮ್ಮೊಳಗಿರ್ಬೇಕ್ರಿ. ವಾಕ್ಯ ಹೇಳುತ್ತೆ, ಹಳವಡಂಬಡಿಕೆ ತಿಪ್ಪೆ ಮಾಡ್ರಿ, ಚೂರು ಮಾಡಿ ಬಿಸಾಕ್ರಿ. ಇವತ್ತು ಕ್ರಿಸ್ತನ ಹೃದಯ ಏನು ಗೊತ್ತಾ? ಸತ್ರು ಹಸ್ಕೊಂಡಿದ್ರೆ ಊಟ ಕೊಡುವಂತ ವಚನ ಇರುತ್ತೆ. ಹಲ್ಲೆಲೂಯಾ. ಸ್ವಾಮಿ ಅವ್ರನ್ನ ಕಡ್ದಾಕ್ಬಿಟ್ಟು ಸ್ವಾಮಿ ಅವ್ರನ್ನ ಹಾಳು ಮಾಡು, ಇದು ಬೇಡ ನಮಗೆ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ, ದೇವರೇ ನಮಗೆ ಮಾಡಬಾರದೆಲ್ಲ ಮಾಡಲ್ಲ, ನಮ್ಮನ್ನ ಅವಮಾನ ಮಾಡಲ್ಲ, ಸೋಲುಗಳನ್ನು ತಂದರ ದೇವರೇ ಅವ್ರ ಕುಟುಂಬನ ನೀನು ಬ್ಲೆಸ್ಸಿಂಗ್ ಮಾಡು, ಅವ್ರನ್ನ ಆಶೀರ್ವದಿಸು, ಅವ್ರು ನಮಗಿಂತಲೂ ಶ್ರೇಷ್ಠವಾಗಿ ಬೆಳೀಲಿ. ಇಂತಹ ಪ್ರಾರ್ಥನೆ ಮಾಡುವುದಕ್ಕಾಗಿ ನಿನ್ನನ್ನ ದೇವರು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ಸಾರಿ ಏನಾಯ್ತು, ನಾನು ಕೊನೆಯದಾಗಿ ಮುಗಿಸ್ತಾ ಇದ್ದೇನೆ. ಒಂದು ಸಾಮೇಲ್ ಪುಸ್ತಕದಲ್ಲಿ 17ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ, ದಾವೀದನು ಆತನ ಏನ್ ಮಾಡ್ತಾನೆ, ಗೊಲ್ಯಾತನನ್ನ ಹೊಡಿಲಿಕ್ಕೆ ಹೋಗ್ತಾ ಇರ್ತಾನೆ. ಗೊಲ್ಯಾತನನ್ನ ಹೊಡಿಲಿಕ್ಕೆ ಹೋದಾಗ ಸೌಲನು ಹೇಳ್ತಾನೆ, ಏ ನೋಡಪ್ಪ, ಎಲ್ಲ ಸೈನ್ಯಾಧಿಪತಿಗಳು ಅಂಜುತ್ತಾ ಇದಾರೆ ಅವ್ರು ನೋಡಿ ಅಂತ. ದಾವೀದನು ಒಂದು ಮಾತು ಹೇಳ್ತಾನೆ, ಯಾ ರಾಜನೇ, ಅರಸೇ, ನಾನು ಕರಡಿಯ ಕೈಯಲ್ಲಿ ಸಿಕ್ಕಾಕೊಂಡಾಗ, ಸಿಂಹದ ಕೈಯಲ್ಲಿ ಸಿಕ್ಕಾಕೊಂಡಾಗ ನಾನು ದೇವರು ನನಗೆ ಸ್ವಲ್ಪವೂ ಗಾಯವಾಗದಂತೆ ಬಿಡಿಸಿದ ದೇವರು ಈ ಫಿಲಿಸ್ಟಿಯರಿಂದ ನಮ್ಮನ್ನ ಬಿಡಿಸಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಪಾಪದಿಂದ ಯೇಸು ಬಿಡಿಸ್ತಾನಂದ್ರೆ ಸಭೆಗೆ ಹೋಗ್ಬೇಡ ಅನ್ನೋರ್ ಕೈಯಿಂದ ಬಿಡಿಸಲ್ವಾ? ಒಂದೇ ಆಮೇಲೆ. ಹಲ್ಲೆಲೂಯಾ. ಸ್ತೋತ್ರ. ಎಕ್ಸಾಂಪಲ್ ನಾನು ನಿಮ್ಗೆ ಡೈರೆಕ್ಟ್ ಮಾತಾಡ್ತಾನೆ, ನನ್ ಚಿಂತೆ ಇಲ್ಲ, 1000 ಊರದಲ್ಲಿ ಸೇವೆ ಮಾಡ್ಲಿಕ್ಕೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಒಂದು ನಿನ್ ಸಕಲ ಪಾಪವನ್ನೇ ದೇವರು ಬಿಡಿಸ್ಯಾನಂತ, ಮರಣ ಅಂಧಕಾರದಿಂದ ದೇವರು ಬಿಡಿಸ್ಯಾನಂತ, ನಿನ್ನ ಎಲ್ಲ ಅಪರಾಧಗಳನ್ನ ತನ್ನ ಮೇಲೆ ಹಾಕಿ ಬಿಡಿಸಿ ನೀತಿವಂತನಾಗಿ ಮಾಡಿದ ದೇವರು. ನೀನ್ ಆರಾಧನೆ ಮಾಡಬೇಡ, ನೀನ್ ಸ್ತೋತ್ರ ಮಾಡಬೇಡ, ಬೈಬಲ್ ಓದಬೇಡ ಅಂತ ಯಾರು ಅಡ್ಡಿ ಆಗ್ತಾ ಇದ್ರೆ ಅವರ ಹೃದಯವನ್ನ ಬದಲಾಯಿಸಲಿಕ್ಕೆ ದೇವರು ಶಕ್ತನ ಅಲ್ಲವೋ? ಹಲ್ಲೆಲೂಯಾ. ಅದಕ್ಕೆ ಆತನ ಹೇಳ್ತಾನೆ, ಅನುಭವ ಇರ್ಬೇಕ್ರಿ. ಆ ದಾವೀದನಿಗೆ ಅನುಭವ ಇದೆ, ಕರಡಿ ಜೊತೆ ಹೋರಾಟ ಮಾಡೋದಕ್ಕೆ ನಂಗೆ ದೇವ್ರು ಬಿಡಿಸ್ತಾನೆ, ಸಿಂಹದ ಜೊತೆ ಯುದ್ಧ ಮಾಡಕ್ ಹೋದಾಗ ದೇವ್ರು ಬಿಡಿಸ್ತಾನ, ಫಿಲಿಸ್ಟಿಯರ್ ಜೊತೆ ಬಿಡಿಸ್ತಾನೆ. ಯಾರಿಗಿಂತ ಧೈರ್ಯ ಇರ್ತದೆ ಗೊತ್ತಾ? ನಿನ್ ಜೀವಿತದಲ್ಲಿ ಅದ್ಭುತಗಳನ್ನ ನೋಡಿದ್ರೆ. ನಾನು ಪ್ರಾರ್ಥನೆ ಮಾಡಿದಾಗ ನನ್ನ ಗಂಡ ಬದಲಾಗ್ಯಾನ, ಇವತ್ತು ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಮಕ್ಕಳು ಬದಲಾಗ್ತವ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡುವಾಗ ಮನೆಯಲ್ಲಿ ಕೂತ್ಕೊಂಡು ನಾನು ನನ್ನ ಹೆಂಡತಿ ಪ್ರಾರ್ಥನೆ ಮಾಡುವಾಗ ಒಂದೇ ದಿನದಲ್ಲಿ ನಮ್ಮ ಮನೆಯ ಬಾಗಿಲು ತಟ್ಟಿತ್ತು, ಚಿನ್ನಮಾಂಟಿ ಜಗ ಸಿಸ್ಟರ್ ಬಂದ್ರು. ನಾವೇನ್ ಮಾಡಿದ್ವಿ ಗೊತ್ತ ದೇವ್ರೆ? ಒಂದು ದಿನದ ಪ್ರಾರ್ಥನೆಯಲ್ಲಿ ಇಬ್ಬರು ಬಂದ್ರೆ ದಿನಾ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಆತ್ಮಗಳು ಬರಬಹುದು. ಈ ವಿಶ್ವಾಸದಲ್ಲಿ ಮುಂದೆ ಹೋಗ್ತಾ ಇದಾವೆ. ಅದನ್ನೇ ನಿಮಗೆ ಕಲಿಸ್ತೇನೆ. ಪ್ರಾರ್ಥನೆ ಮುಖಾಂತರ ಅದ್ಭುತಗಳನ್ನ ನೋಡ್ರಿ. ನಿಮ್ಗೆ ಇನ್ನೊಬ್ರು ಬೋಧನೆ ಮಾಡೋದ್ ಬೇಡ, ಯಾವುದಕ್ಕೂ ಭಯಪಡದೆ ಪ್ರಾರ್ಥನೆಯನ್ನ ಆಧಾರ ಮಾಡಿಕೊಳ್ತೀರಿ, ದೇವರನ್ನ ನಿರೀಕ್ಷೆ ಮಾಡ್ತೀರಿ, ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಕೊನೆ ವಚನ ಪ್ರೇರ ಯೋಬನ ಬರೆದ ಪತ್ರಿಕೆ, ಯೋಬನ ಗ್ರಂಥ
5:19 ಕೊನೆ ವಚನ. ಎಚ್ಚರವಾಗಿ ಎಲ್ಲರೂ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರೋಣ. ಯೋಬನು ಬರೆದ ಗ್ರಂಥ 5:19. 6 ಇಕ್ಕಟ್ಟುಗಳಿಂದ ನೋಡ್ರಿ, 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. ನೋಡ್ರಿ, ಎಷ್ಟು ಇಕ್ಕಟ್ಟುಗಳಿಂದ್ರಿ? 6 ಇಕ್ಕಟ್ಟುಗಳಿಂದ ದೇವರು ಬಿಡಿಸ್ತಾನ. ಆಮೇಲೆ ಹೇಳ್ರಿ ಗಟ್ಟಿಯಾಗಿ ಸ್ತೋತ್ರ. ಈ 6 ಇಕ್ಕಟ್ಟುಗಳ ನಿಮ್ಮ ಹತ್ರ 60 ಆಗ್ಯಾವ ನಿಮ್ ಜೀವಿತದಾಗ. ಅದ್ಭುತ ಎಣ್ಸಕ್ಕಾಗಲ್ಲ, ಅಷ್ಟು ಅದ್ಭುತಗಳಾಗಿವೆ. 6 ಇಕ್ಕಟ್ಟಿಂದ ದೇವರು ನಮ್ಮನ್ನ ಬಿಡಿಸುವನು. ಆಮೇಲೆ 7ನೇ ಇಕ್ಕಟ್ಟು ಉಂಟಾದರೂ 6 ಸಾಕಾಗಿಲ್ಲ ಅಂತೇಳಿ 6 ದಿನ ಸಮಸ್ಯೆ. ಸೋಮವಾರ ಸಂಘ ಕಟ್ತೇನೆ, ಮಂಗಳವಾರ ಸಂಘ ಕಟ್ತೇನೆ, ಬುಧವಾರ ಕಟ್ತೇನೆ, ಗುರುವಾರ ಕಟ್ತೇನೆ, ಶುಕ್ರವಾರ ಕಟ್ತೇನೆ. ದೇವ್ರಿಗೆ ಸ್ತೋತ್ರ. ಇವಾಗೂ ಫೋನ್ ಬರುತ್ತೆ. 6 ಆಗಲ್ದೆ 7ಕ್ಕೆ ಬಂತು. ಈಗ 7ನೇ ಸಮಸ್ಯೆ ನನಗೆ ಹುಡುಕಿ ಬಂದರು. ಯಾವ ಕೇಡು ನಿನಗೆ ಸಂಭವಿಸದೆ ನಿನ್ನನ್ನು ಮುಟ್ಟದು. ಪ್ರಿಯರೇ, 6 ದಿನ ಸಮಸ್ಯೆಲೇ ಜೀವಿಸ್ತಾ ಇದೆ. ಭಾನುವಾರ ಆರಾಧನೆಗೆ ಬರಕ್ಕೂ ನಿನಗೆ ಸಮಸ್ಯೆ. ಚಿಂತೆ ಮಾಡಬೇಡ. ಬೈಬಲ್ ಹೇಳುತ್ತೆ 6 ಸಮಸ್ಯೆಗಳ ಸಂಗಡ ಜೊತೆಯಾಗಿ ಇನ್ನೊಂದು ಪ್ಲಸ್ ಆಗಿ ಬಂದರೂ ಕೂಡ ಅದನ್ನು ದೇವರು ನಿನಗೆ ಮುಟ್ಟದ ಹಾಗೆ ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಂಥ ಸ್ಥಳಗಳಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ ಪ್ರಿಯರೇ, ನಂಬಿಕೆಯುಳ್ಳವರಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ